ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. 22ನೇ ದಿವಸ ಕೂಡ ಇರಾನ್, ಇಸ್ರೇಲ್, ಅಮೆರಿಕಾದ ಯುದ್ಧ ಮುಂದುವರೆದಿದೆ. ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಡೊನಾಲ್ಡ್ ಟ್ರಂಪ್ ಈ ಯುದ್ಧದಿಂದ ಹೊರಗೆ ಬರುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಇರಾನ್ನ ನಿಲುವೇನು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದರೆ ಇರಾನ್ನ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿದ ಸಂದರ್ಭದಲ್ಲಿ ಇರಾನ್ ಪತ್ರಗುಟ್ಟುಬಿಡುತ್ತೆ, ಭಯ ಪಟ್ಕೊಳ್ಳುತ್ತೆ, ಆತಂಕದಲ್ಲಿ ಶರಣಾಗ್ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರಗಳೆಲ್ಲ ಈ ಯುದ್ಧದಲ್ಲಿ ತಲೆಕೆಳಕಾಗಿದೆ. ದಾಳಿಗೆ ಪ್ರತಿ ದಾಳಿ ಎಂಬಂತೆ ಇರಾನ್ ನಿರಂತರವಾಗಿ ದಾಳಿಯನ್ನು ಮಾಡ್ತಾನೆ ಬಂತು. ಅದರ ಮುಂದುವರೆದ ಭಾಗ ಡೊನಾಲ್ಡ್ ಟ್ರಂಪ್ ಈ ಯುದ್ಧದಿಂದ ಹಿಂದೆ ಸರಿಯುವ ನಿರ್ಧಾರವನ್ನು ತೆಗೆದುಕೊಂಡಿದ್ರೂ ಕೂಡ ನೋಡಿ, ಬಹಳ ಮುಖ್ಯವಾಗಿ ಇರಾನ್ ಇಲ್ಲಿ ಇಸ್ರೇಲ್ನ ಪ್ರಮುಖ ಪ್ರವಾಸಿ ತಾಣಗಳ ಮೇಲೆ ದಾಳಿಯನ್ನು ಮುಂದುವರೆಸಿದೆ. ಇಸ್ರೇಲ್ನ ಭೂಪ್ರದೇಶದ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಮುಸಲ್ಮಾನ್ ಬಾಂಧವರಿಗೂ ಕೂಡ ಅದು ಪುಣ್ಯಕ್ಷೇತ್ರ. ಯಹೂದಿಗಳು ಅಂತ ಕರೀತಾರೆ ನೋಡಿ, ಅವರಿಗೂ ಅದು ಪುಣ್ಯಕ್ಷೇತ್ರ. ಇನ್ನು ಏಸು ಕ್ರಿಸ್ತನನ್ನು ಆರಾಧಿಸುವಂತಹ ಜಾಗ ಕೂಡ ಅದೇ ಆಗಿದೆ. ಈಗ ಜೆರುಸಲೇಂ ಪಕ್ಕದಲ್ಲಿರುವ ಅಲಸ್ಕಾ ಅನ್ನುವಂಥ ಮಸೀದಿಯ ಬಳಿ ಇರಾನ್ನ ಕ್ಷಿಪಣಿ ದಾಳಿಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಯುದ್ಧ ನಿಲ್ಲಲೇಬೇಕಾಗಿದೆ. ಯಾಕಂದರೆ ಈ ಯುದ್ಧ ಹಿಂಗೆ ಏನಾದರೂ ಮುಂದುವರಿತು ಅನ್ನೋದಾದರೆ ಬಹಳ ಮುಖ್ಯವಾಗಿ ಇತರ ರಾಷ್ಟ್ರಗಳು ಬಹಳಷ್ಟು ಸಮಸ್ಯೆಯನ್ನು ಆರ್ಥಿಕವಾಗಿ ಎದುರಿಸಬೇಕಾಗತ್ತೆ. ತೈಲದ ವ್ಯತ್ಯಯ ಅನ್ನೋದು ಉಂಟಾಗಿದೆ. ಎಲ್ಲ ರಾಷ್ಟ್ರಗಳು ಈಗ ಇರಾನ್, ಅಮೆರಿಕ, ಇಸ್ರೇಲ್ನ ಜೊತೆ ಮಾತುಕತೆ ನಡೆಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯುದ್ಧ ಆರಂಭ ಆದ ಕೆಲ ದಿನಗಳಲ್ಲಿ ಇದೊಂದು 10 ದಿವಸಕ್ಕೆ ಅಷ್ಟೇ ಸೀಮಿತವಾಗಿರುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೂ ಕೂಡ ದಾಳಿ ಪ್ರತಿ ದಾಳಿ ನಿರಂತರವಾಗಿ ನೋಡಿ 22 ದಿವಸಗಳು ಸಂದಿದೆ ಅಂತ ಹೇಳಿದ್ರೆ ಆ ಯುದ್ಧದ ತೀವ್ರತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇರಾನ್ ನೇರವಾಗಿ ಕ್ಷಿಪಣಿ ಅಥವಾ ಯುದ್ಧೋನ್ಮಾದದಲ್ಲಿ ಯುದ್ಧವನ್ನು ಮಾಡದೆ ತನಗೆ ಎಲ್ಲಿ ಹೊಡಿಬೇಕು ಅನ್ನುವಂಥ ಸ್ಟ್ರಾಟಜಿಯನ್ನು ಪ್ಲೇ ಮಾಡ್ತಿರೋದ್ರಿಂದಾಗಿ ಆಗ್ತಿರುವಂಥ ಡೆವಲಪ್ಮೆಂಟ್ ಇದು. ಯಾಕಂದರೆ ಹಾರ್ಮುಜ್ ಜಲಸಂಧಿಯನ್ನೇ ಬಂದ್ ಮಾಡಿಕೊಂಡು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರೋದ್ರಿಂದಾಗಿ ಆ ತೈಲದ ಪೂರೈಕೆ ಅನ್ನೋದರಲ್ಲಿ ಬಹಳ ವ್ಯತ್ಯಯ ಆಗಿರೋದ್ರಿಂದಾಗಿ ಇತರ ಎಲ್ಲ ರಾಷ್ಟ್ರಗಳು ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಜಿ ಸಂವಾದಕ್ಕೆ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಸಿಲಿಂಡರ್ಗೆ ಸಮಸ್ಯೆ ಆಗ್ತಾ ಇದೆ, ಪೆಟ್ರೋಲ್ಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತದ ನಿಲುವು ನಿರ್ಧಾರಗಳು ಸರಿಯಾಗಿದೆಯಾ? ಯಾಕಂದರೆ ಕಾಂಗ್ರೆಸ್ ಇರ್ಬೋದು ಅಥವಾ ಪ್ರತಿಪಕ್ಷ ಯಾವುದೇ ಇರ್ಬೋದು, ವಿದೇಶಾಂಗ ಇಲಾಖೆ ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಿಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾ ಇರೋದ್ರಿಂದಾಗಿ ನಿಮ್ಮ ಅಭಿಪ್ರಾಯ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಕರೆ ಮಾಡಿ ಮಾತಾಡಿ. ನಾನು ದಿವ್ಯಶ್ರೀ. ಇಪ್ಪತ್ತೆರಡನೇ ದಿವಸ ಕೂಡ ಯುದ್ಧ ಮುಂದುವರೆದಿದೆ. ಆ ಯುದ್ಧದ ತೀವ್ರತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈಗಾಗಲೇ ಹಲವು ತಜ್ಞರು ಆಗಿರುವಂಥ 22 ದಿವಸದ ನಷ್ಟದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಬಹಳ ಆಶ್ಚರ್ಯ ಆಗುತ್ತೆ ನೋಡಿ. ಯುದ್ಧ ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಕ್ಷಿಪಣಿಗಳ ಹಾರಾಟವನ್ನಷ್ಟೇ ನೀವು ಗಮನಿಸಬಹುದು. ಆ ಕ್ಷಿಪಣಿ ಬಿದ್ದ ಸಂದರ್ಭದಲ್ಲಿ ಆಗುವಂತಹ ಧ್ವಂಸವನ್ನು ನೀವು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇನ್ನೂ 100 ವರ್ಷಗಳ ಕಾಲ ಬೇಕಾಗುತ್ತೆ ಇದು ಸರಿಯಾಗೋದಕ್ಕೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಈ ಯುದ್ಧ ಇತರ ರಾಷ್ಟ್ರಗಳಿಗೆ ಸೇರದ ಹಾಗೆ ಭಾರತಕ್ಕೆ ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡಿದೆ. ಭಾರತಕ್ಕೂ ತಟ್ಟುತ್ತಿದೆ ಮಧ್ಯಪ್ರಾಚ್ಯ ಯುದ್ಧದ ಬಿಸಿ. ಈಗಾಗಲೇ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಈ ಮಧ್ಯೆ ಪ್ರೀಮಿಯಂ ಪೆಟ್ರೋಲ್ ದರ ಕೂಡ ದುಬಾರಿಯಾಗಿದೆ. ಕೈಗಾರಿಕಾ ಡೀಸೆಲ್ ದರ ಲೀಟರ್ಗೆ 22 ರೂಪಾಯಿ ಹೆಚ್ಚಳವಾಗಿದೆ. LPG ಸಿಲಿಂಡರ್ ದರ ಏರಿಕೆಯ ಬೆನ್ನಲ್ಲೇ ಬಹಳ ದೊಡ್ಡ ಆಘಾತ ಇದು. ಕಚ್ಚಾ ತೈಲ ಪೂರೈಕೆ ಕಡಿಮೆಯಾಗಿರುವ ಪರಿಣಾಮ ನೋಡಿ ಎಷ್ಟರ ಮಟ್ಟಿಗಿದೆ. ಸಾಮಾನ್ಯ ದರ್ಜೆಯ ಪೆಟ್ರೋಲ್ ಡೀಸೆಲ್ ದರದಲ್ಲೂ ಕೂಡ ಹಾಗಾದರೆ ಏರಿಕೆ ಆಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ನಾನು ಶಿವಮೊಗ್ಗವನ್ನು ಉಲ್ಲೇಖ ಮಾಡಬೇಕು. ಅಲ್ಲಿರುವಂತಹ ಕೆಲವೊಂದು ಪೆಟ್ರೋಲ್ ಬಂಕ್ಗಳು ಬಂದಾಗಿದ್ದಾವೆ. ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರವೇ ನಾವು ನೋಡ್ತಾ ಹೋಗೋದಾದರೆ 3 ಪೆಟ್ರೋಲ್ ಬಂಕ್ಗಳು ಬಂದಾಗಿದ್ದಾವೆ. ಜನ ಪ್ಯಾನಿಕ್ ಆಗಿ ಆತಂಕಗೊಂಡು ಪೆಟ್ರೋಲ್ ಬಂಕ್ಗಳಿಗೆ ಬಂದು ಕ್ಯಾನು ಬಾಟಲ್ಗಳಲ್ಲಿ ಈ ಪೆಟ್ರೋಲನ್ನು ತುಂಬಿಸ್ಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಸದ್ಯದ ಪರಿಸ್ಥಿತಿ ನೋಡಿ ಹೇಗಿದೆ. ಇನ್ನು ಕಮರ್ಷಿಯಲಿ ಗ್ಯಾಸ್ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಿದ್ರೂ ಕೂಡ ಡೊಮೆಸ್ಟಿಕ್ ನೀವು ಯಾವುದೇ ರೀತಿಯ ಸಮಸ್ಯೆ ಇಲ್ಲದಿದ್ರೂ ಕೂಡ ಕಮರ್ಷಿಯಲಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಿರೋದನ್ನು ನೀವು ಗಮನಿಸಬಹುದು. ಹೋಟೆಲ್ಗಳಿರ್ಬೋದು, ಮಠಗಳಿರಬಹುದು,
PGಗಳಿರಬಹುದು, ಪ್ರತಿಯೊಂದು ಕಡೆ ಗ್ಯಾಸ್ ಸಿಲಿಂಡರ್ನ ಅಭಾವ ಉಂಟಾಗಿರೋದ್ರಿಂದಾಗಿ ಬಹಳಷ್ಟು ಸಮಸ್ಯೆಯನ್ನು ಕಮರ್ಷಿಯಲಿ ಎದುರಿಸ್ತಾ ಇರೋದನ್ನು ನೀವು ಗಮನಿಸ್ಬೋದು. ವಾಣಿಜ್ಯ ವ್ಯವಹಾರಗಳಿಗೆ ಸಿಲಿಂಡರ್ ಬೇಕೇ ಬೇಕಾಗುತ್ತೆ, ಅಲ್ಲೆಲ್ಲ ಕೂಡ ಭಾರಿ ವ್ಯತ್ಯಯ ಉಂಟಾಗಿದೆ. ಇದು ಒಂದು ಭಾಗ ಆಗೋದಾದರೆ, ಹಾಗಂತ ಭಾರತದಲ್ಲಿ ಸ್ಟಾಕ್ ಇಲ್ವಾ? ಡೆಫಿನೆಟ್ಲಿ ಇದೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಆದರೆ ಕಮರ್ಷಿಯಲಿ ನೀವು ಗ್ಯಾಸ್ ಸಿಲಿಂಡರ್ನ ಒದಗಿಸ್ತಾ ಬಂದರೆ ಗೃಹ ಬಳಕೆಗೆ ಅಂದರೆ ಡೊಮೆಸ್ಟಿಕ್ಗೆ ಬಹಳಷ್ಟು ತೊಂದರೆ ಉಂಟಾಗುತ್ತೆ ಅಂತ ಹೇಳಿ ಸ್ಟಾಕನ್ನು ಇಟ್ಟುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ಇದೆಲ್ಲದರ ನಡುವೆ ನರೇಂದ್ರ ಮೋದಿಯವರು ಒಂದು ಪೋಸ್ಟನ್ನು ಹಾಕಿದ್ದಾರೆ, ನೀವು ಅದನ್ನು ಕೂಡ ಗಮನಿಸಬಹುದು. ದೂರವಾಣಿ ಕರೆಯಲ್ಲಿ ಮಾತಾಡಿರುವ ಬಗ್ಗೆ, ಅಂದರೆ ಯುದ್ಧ ನಿಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಇದೆ. ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿರುವಂತಹ ಮಾತುಕತೆ ಇದು. ಯಾಕಂತ ಹೇಳಿದ್ರೆ ಯುದ್ಧ ನಿಲ್ಲಲೇಬೇಕು. ಯುದ್ಧ ಪ್ರಾರಂಭದ ಬಳಿಕ 2ನೇ ಬಾರಿಗೆ ಈ ದೂರವಾಣಿ ಸಂಭಾಷಣೆ ಆಗಿರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿನ ಉದ್ವಿಗ್ನತೆಯ ಕುರಿತಂತೆಯೇ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಯಾಕಂದರೆ ಈ ಯುದ್ಧ ಹೀಗೇ ಮುಂದುವರೆದ್ರೆ ಬಹಳಷ್ಟು ತೊಂದರೆ ಉಂಟಾಗುತ್ತೆ. ಇರಾನ್ನ ಮೂಲ ಸೌಕರ್ಯಗಳ ಮೇಲಿನ ದಾಳಿ ಕೂಡ ಮುಂದುವರಿಯುತ್ತೆ. ಇರಾನ್ ಅಧ್ಯಕ್ಷ ಡಾಕ್ಟರ್ ಮಸೂದ್ ಪೆಜೆಶ್ಕಿಯನ್ ಜೊತೆ ನರೇಂದ್ರ ಮೋದಿ ಮಾತಾಡಿರುವಂತಹ ಮಾತಿನ ಒಂದಷ್ಟು ವಿಚಾರವನ್ನು ಉಲ್ಲೇಖ ಮಾಡೋದಾದರೆ, ನೋಡಿ, ಹೀಗೆ ಯುದ್ಧ ಮುಂದುವರಿಯಿತು ಅನ್ನೋದಾದರೆ ಬಹಳಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಕೇವಲ ಯುದ್ಧ ಮಾಡ್ತಿರುವಂತಹ ರಾಷ್ಟ್ರಗಳಲ್ಲ, ಕೇವಲ ಯುದ್ಧ ಮಾಡ್ತಿರುವಂತಹ ಇರಾನ್, ಇಸ್ರೇಲ್, ಅಮೇರಿಕ ಮಾತ್ರ ಅಲ್ಲ, ನೀವು ಇತರ ರಾಷ್ಟ್ರಗಳು ಕೂಡ ಸಮಸ್ಯೆಯನ್ನು ಎದುರಿಸೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೀವು ಗಮನಿಸಬಹುದು, ಪ್ರಧಾನಿ ನರೇಂದ್ರ ಮೋದಿ ಈ ಉದ್ವಿಗ್ನತೆಯ ಕುರಿತಂತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ನೋಡಿ, ವಿಶೇಷವಾಗಿ ಇವತ್ತು ರಂಜಾನ್, ಭಾರತದಾದ್ಯಂತ ರಂಜಾನ್ನ ಸಂಭ್ರಮದಲ್ಲಿದ್ದಾರೆ. ಆ ಮುಸಲ್ಮಾನ್ ರಾಷ್ಟ್ರಗಳಲ್ಲಿ, ಮುಸಲ್ಮಾನ್ ಬಾಂಧವರ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ. ಎಂಥ ಒಂದು ಸನ್ನಿವೇಶ ನೋಡಿ. ಖಮೇನಿ, ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಅವರು ಅಲಿಪುರಕ್ಕೊಂದು ಸತಿ ಬಂದಿರ್ತಾರೆ. ಆ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ ಇದೇ ಅಮೇರಿಕ ಇಸ್ರೇಲ್ನ ಧ್ವಜವನ್ನು ಕಾಲಲ್ಲಿ ತುಳಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನೀವು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು, ನಿಮಗಾಗ್ತಿರುವಂಥ ಸಮಸ್ಯೆಯನ್ನು ಖಂಡಿತ ನಮ್ಮ ಜೊತೆ ನೀವು ಹಂಚಿಕೊಳ್ಳಬಹುದು. ನಾಗರೆಡ್ಡಿ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ನಾಗರೆಡ್ಡಿ ಅವರಿಗೆ. ನಾಗರೆಡ್ಡಿ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಾಗರೆಡ್ಡಿ ಅಂತ ಮೇಡಮ್. ಹೇಳಿ ಸರ್. ಇರಾನ್, ಅಮೇರಿಕ, ಇಸ್ರೇಲ್ ಯುದ್ಧ ಆಗ್ತಾ ಇದೆ, ಗ್ಯಾಸ್ ಸಿಲಿಂಡ್ರು, ಹೀಗೆ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತಿದೆ. ನಿಮ್ಗೇನಾದರೂ ಸಮಸ್ಯೆ ಆಯ್ತಾ? ಬಂದಿಲ್ಲ ಅಂತ ಹೇಳ್ತಾರೆ ಮೇಡಮ್. ಏನೋ ನೀವೆಲ್ಲ ಮಾತಾಡಿ ಸ್ವಲ್ಪ ದಯವಿಟ್ಟು. ಗೊತ್ತಾಯ್ತು ಸರ್. ನೀವು ಸಿಂಗಲ್ ಸಿಲಿಂಡರ್, ಡಬಲ್ ಸಿಲಿಂಡರ್ ಇದೆಯಾ? ಸಿಂಗಲ್ ಮೇಡಮ್. ಸಿಂಗಲ್ ಇದೆ, ಹಂಗಾಗಿ ಇವತ್ತು ನಾಳೆ ಮುಗಿದು ಬಿಡುತ್ತೆ. ಮುಂದೆ ಏನು ಅಂತ ಪ್ರಶ್ನೆ ನಿಮ್ದು? ಹೌದು ಮೇಡಮ್. ಬುಕ್ಕಿಂಗಿಗೆ ಟ್ರೈ ಮಾಡಿದ್ರಾ? ಮಾಡಿದ್ದೀನಿ, ಬುಕ್ ಮಾಡಿದ್ದೀನಿ ಮೇಡಮ್. ಬರ್ತದೆ ಅಂತಾರೆ. ಬುಕ್ ಮಾಡಿದಿರಿ? ಹೌದು ಹೌದು ಸರ್. ಯೂಶಲಿ ಡಬಲ್ ಸಿಲಿಂಡರ್ ಇಟ್ಕೊಂಡವ್ರಿಗೆ 2-3 ದಿವಸದಲ್ಲಿ ಬಂದ್ಬಿಟ್ಟಿದೆ ಹಲವರಿಗೆ. ಸೊ ಹಂಗಾಗಿ ಈಗ ಸಿಂಗಲ್ ಸಿಲಿಂಡರ್ದವ್ರು ಬಹಳ ಸಮಸ್ಯೆ ಆಗ್ತಾ ಇದೆ ಅಲ್ವಾ? ಹೌದು ಹೌದು ಮೇಡಮ್. ಹೌದು ಮೇಡಮ್. ಬೆಂಗಳೂರಲ್ಲಿ ಯಾವ ಭಾಗದಲ್ಲಿ ಇದ್ರಿ ನೀವು? ಬೆಂಗಳೂರು ಪಕ್ಕದ HL ಪಕ್ಕದಲ್ಲಿ ಮೇಡಮ್. ಮಾರ್ಗದಲ್ಲಿ ಪಕ್ಕದಲ್ಲಿ ಮೊನೆಕೊಳಲ್ ಅಂತ ಐತೆ. ಮೊನೆಕೊಳಲ್ ಬಸ್ ಸ್ಟಾಪ್. ಗೊತ್ತಾಯ್ತು. ಅಲ್ಲ ಸರ್, ನೋಡಿ, ಅಲ್ಲೆಲ್ಲೋ ಯುದ್ಧ ಆಗ್ತಿದೆ, ಬಟ್ ನೋಡಿ ಅದ್ರ ಎಫೆಕ್ಟ್ ನಮಗೆ ಹೆಂಗ್ ತಾಗುತ್ತಲ್ವಾ? ಹೌದು ಮೇಡಮ್. ಏನ್ ಹೇಳ್ತೀರಿ ಯುದ್ಧದ ಬಗ್ಗೆ? ಅಯ್ಯೋ, ಏನ್ ಯುದ್ಧನೋ ಏನೋ, ಪ್ರಪಂಚ ಹಾಳು ಮಾಡಕ್ ಮಾಡ್ತಾವ್ರೆ ಮೇಡಮ್. ಅವರೆಲ್ಲ ಜನಗಳಿಗೆ ಸಾಯಿಸ್ತಾರೆ ಮೇಡಮ್. ಯಾವ್ದು ಉದ್ಧಾರಕ ಮಾಡಲ್ಲ ಅವರು. ಅವರೆಲ್ಲ ನಾನೇ ದೊಡ್ಡವನು ಅಂತ ಆಳ್ತಾವ್ರೆ ಮೇಡಮ್. ಈ ಪ್ರಪಂಚದಲ್ಲಿ ಯಾರು ದೊಡ್ಡವ್ರು ಮೇಡಮ್? ನಿಜ ಸರ್, ಎಂತ ಮಾತು ಹೇಳಿದ್ರಿ. ಅದ್ಭುತವಾದ ಮಾತು ಹೇಳಿದ್ರಿ ನೀವು. ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. ಸಣ್ಣವರಲ್ಲ ಮೇಡಮ್. ಅದೇ ಇರೋ ಜೀವಗ ಬಹಳ ಡೇಂಜರ್ ಮಾಡ್ತಾರೆ ಮೇಡಮ್. ಕಷ್ಟ. ಜನಗಳು ಏನೋ ಕೂಲಿ ನಾಲಿ ಮಾಡೋರು, ವ್ಯವಸಾಯ ಮಾಡೋರಿಗೆ ಬಹಳ ಕಷ್ಟ ಆಗ್ತದೆ ಮೇಡಮ್. ಪ್ರತಿಷ್ಠೆಗೆ ಬಿದ್ದ್ಬಿಟ್ಟಿದಾರ ಅಂತ, ಒಂಥರ ಪ್ರತಿಷ್ಠೆಗೆ ಬಿದ್ದು ಯುದ್ಧ ಮಾಡ್ದಂಗ್ ಕಾಣ್ತಾ ಇದೆ. ಅದೇ ಮೇಡಮ್, ಈಗ ಹಾಲ್ ಮಾಡಕ್ಕೆ ಅವರೆಲ್ಲನು ಇನ್ನೇನು ಹೌದು ಯುದ್ಧ ಮಾಡ್ತಾರಲ್ಲ, ಅದಷ್ಟೊಂದು ಬಾಂಬ್ಗಳು ಹಾಕ್ತಾರಲ್ಲ ಮೇಡಮ್. ಅದನ್ನ ಪುನಃ ರೆಡಿ ಮಾಡ್ಬೇಕಂದ್ರೆ ಎಷ್ಟು ವರ್ಷ ಆಗ್ಬೇಕು? ಹೌದು ಹೌದು ಅಲ್ವಾ? ಹೌದು ಸರ್, ಅದಷ್ಟು ಸುಲಭ ಅಲ್ಲ. 100 ವರ್ಷ ಬೇಕಾಗತ್ತಂತೆ ಸರ್. ಈಗ ನೋಡಿ, ಇಸ್ರೇಲ್ ಇರ್ಬೋದು, ಇರಾನ್ ಇರ್ಬೋದು. ಅದೇ
ಒಂದು ಮನೆ ಕಟ್ಬೇಕು ಅಂದ್ರೆ ಒಂದು ವರ್ಷ ಆಗ್ತದೆ ಮೇಡಮ್. ಅಂತದ್ದು ಪೆಟ್ರೋಲ್ ಇವೆಲ್ಲ ಸುಡ್ತಾರಲ್ಲ, ಅವ್ರು ಏನ್ ಹೆಸರು ತಗೊಂತಾರೆ ಅಂತ ನಮ್ಗೇನ್ ಅರ್ಥ ಆಗಲ್ಲ ಮೇಡಮ್. ಜನಗಳಿಗೆ ಜೀವ ತೆಗಿಯೋದೇ ಬುದ್ಧಿನೇ ವಿನ ಜೀವಗಳನ್ನ ಉಳಿಸೋದು ಯಾರು ಇಲ್ಲ ಮೇಡಮ್. ಆ ಭಗವಂತನೇ ಉಳಿಸ್ಬೇಕು ಅಲ್ವಾ? ಹೌದು ಮೇಡಮ್. ಸರ್, ಈಗ ಅಲ್ಲೆಲ್ಲೋ ಯುದ್ಧ ಆಗ್ತಿದೆಯಲ್ಲ, ಈಗ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸರಿಯಾದಂತ ನಿರ್ಧಾರವನ್ನು ತಗೊಳ್ತಿದೆ ಅಂತ ಅನ್ಸುತ್ತಾ ಮೇಡಮ್? ಇವ್ರು ಅಲ್ಲಿ ಸೆಂಟ್ರಲ್ ಏನ್ ಮಾಡ್ತಾರೆ, ಇಲ್ಲಿ ಏನ್ ಮಾಡ್ತಾರೆ ಮೇಡಮ್? ಮೇನ್ ಅಲ್ಲಿಂದ ಬರ್ಬೇಕಲ್ಲ ಮೇಡಮ್ ಗ್ಯಾಸ್. ಸುಮ್ನೆ ನಾವ್ ಇಲ್ಲಿ ಇವ್ರನ್ನ ಬೈತೀರಿ, ಏನೋ ಆಗೋಗ್ಬಿಡ್ತಾರಪ್ಪ, ಏನೋ ಮಾಡಿ ಕೊಡ ಅಂತ ಕೇಳ್ತೀರಿ. ಅಲ್ಲಿಂದ ಬರ್ಬೇಕಲ್ಲ ಮೇಡಮ್? ಕರೆಕ್ಟ್. ಅಲ್ಲಿಂದ ಬಂದ ತಾನೆ ಅವ್ರನ್ನೂ ಬೈಯಕ್ಕಾಗಲ್ಲ, ಇವ್ರನ್ನೂ ಬೈಕ್. ಮೇನ್ ಅವರು ಇವಾಗ ಜಗಳ ನಡೀತೈತಲ್ಲ, ಅವರಿಂದ ಇಷ್ಟೊಂದು ಪ್ರಪಂಚನೇ ಕಷ್ಟ ಮೇಡಮ್. ಕರೆಕ್ಟ್. ಬಟ್ ಯುದ್ಧ ಮಾಡೋರ್ಗೆ ಯಾವ್ದು ಅರ್ಥ ಆಗಲ್ವಲ್ಲ ಸರ್? ಅದೇನ್ ಮೇಡಮ್, ಅದೇನ್ ಸಿಗ್ತದೆ ಮೇಡಮ್ ಅವ್ರಿಗೆ? ಇನ್ನ ಜನಗಳನ್ನ ಕಾಪಾಡ್ಕೊಂಡು ಮುಂದಕ್ಕೆ ಹೋದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ ಇಲ್ವಾ? ಊರುಗಳನ್ನೇ ಮಕ್ಕಳು ಮರಿ ಊರುಗಳನ್ನ ಸುಡ್ತಾವ್ರಲ್ಲ ಮೇಡಮ್, ಅದು ತಪ್ಪಲ್ಲ? ಏನೋ ಸ್ವಲ್ಪ ಅದೇ ಏನಾದ್ರು ಆ ಜಗಳ ಸ್ವಲ್ಪ ಎಲ್ಲಾರು ಒಟ್ಟಾಗಿ ಆ ಜಗಳಗಳು ನಿಲ್ಲಿಸಿದ್ರೆ ಎಲ್ಲ ನಮ್ಗೆ ಹೌದು ಎಲ್ಲರಿಗೂ ಕಷ್ಟ. ನಾವು ಇಲ್ಲಿ ಕುತ್ಕೊಂಡು ನಾವು ಮಾತಾಡ್ಬೋದು, ಕಷ್ಟ ಅಲ್ಲಿಂದ ಬರ್ಬೇಕಲ್ಲ ಮೇಡಮ್ ಎಲ್ಲಾನು. ಗ್ಯಾಸು ಸಿಲಿಂಡರ್ ಎಲ್ಲ ಅಲ್ಲಿಂದ ಬರ್ಬೇಕಲ್ಲ. ಅಂತವೇ ಬಾಂಬ್ಗಳು ಹಾಕಿ ಸುಡ್ತಾವ್ರಲ್ಲ. ಈ ಸೌದೆ ಒಲೆ ಉರ್ಸೋ ಮಟ್ಟ ಕೇಂದ್ರ ಸರ್ಕಾರ ತಗೊಂಡೋಯ್ತು ಅಂತ ಟೀಕೆ ಮಾಡ್ತಿದ್ರು ಕಾಂಗ್ರೆಸ್ನವರು, ಅದಕ್ಕೆ ಕೇಳಿದೆ ಹಂಗೆ. ಇವ್ರು ಇಲ್ಲಿ ಏನ್ ಮಾಡ್ತಾರೆ ಮೇಡಮ್? ಅಲ್ಲಿಂದ ಬರ್ಬೇಕು, ಆಲೋಚನೆ ಮಾಡ್ಬೇಕು. ಪಕ್ಷ ನಾವು ಹೇಳಲ್ಲ ಮೇಡಮ್, ಎಲ್ಲದೂ ಒಂದೇ ಪಕ್ಷನೇ. ಅಲ್ಲಿಂದ ಬರ್ಬೇಕಲ್ಲ ಮೇಡಮ್ ಏನಾದ್ರು. ಬರ್ಬೇಕಲ್ಲ. ಥ್ಯಾಂಕ್ ಯು ಸರ್. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದ್ರಿ, ನಿಮ್ಮ ಅಭಿಪ್ರಾಯವನ್ನು ನೀವು ಹಂಚಿಕೊಂಡ್ರಿ. ಆದಷ್ಟು ಬೇಗ ನಿಮಗೆ ಸಿಲಿಂಡರ್ ಸಿಗ್ಲಿ ಅಂತ ನಾವು ಕೂಡ ಅಂದ್ಕೊಳ್ತೀವಿ. ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಮೇಡಮ್ ನಮಸ್ಕಾರ. ಮಂಜುನಾಥ್ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಬೆಂಗಳೂರಲ್ಲಿ ಯಾವ ಭಾಗದಲ್ಲಿದ್ದೀರಿ? ಬಸವನಗುಡಿ. ಸರ್, ಸಿಲಿಂಡರ್ ನಿಮ್ಗೆ ಏನಾದರೂ ಸಮಸ್ಯೆ ಆಯ್ತಾ? ಇಲ್ಲ ಮೇಡಮ್, ಇಲ್ಲಿವರೆಗೂ ಏನಾಗಿಲ್ಲ ಸದ್ಯಕ್ಕೆ. ಓಕೆ, ನೈಸ್. ಓಕೆ, ವೆರಿ ಗುಡ್. ಹೇಳಿ ಸರ್. ಯುದ್ಧ ಆಗ್ತಿದೆ, ಅಲ್ಲೆಲ್ಲೋ ಯುದ್ಧ ಆಗ್ತಿದೆ, ಬಟ್ ಸಮಸ್ಯೆ ನಾವ್ ಎದುರಿಸ್ತಾ ಇದೀವಿ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ಈ ನಿಜವಾಗ್ಲೂ ನನ್ನ ಪಾಯಿಂಟ್ ನೋಡಿ ಏನು ಅಂದ್ರೆ, ಈಗ ಆ ಯುದ್ಧ ಮಾಡ್ತಿರೋ ದೇಶಗಳು ನೋಡಿ ಅವೆಲ್ಲ ಬಹಳ ಕಡಿಮೆ ಜನಸಂಖ್ಯೆ ಇದೆ ಮೇಡಮ್. ಹೌದು. ನಮ್ದು ಮೇ ಬಿ ಇಸ್ರೇಲ್ ಒಂದ್ 2-3 ಜಿಲ್ಲೆಯಷ್ಟು ಜನ ಇರ್ಬೋದು. ಅಮೆರಿಕ ನಮ್ದು ಒಂದು 2-3 ರಾಜ್ಯಗಳ ಸೇರಿಸಿದಾಗ ಅಷ್ಟು 23 ಕೋಟಿ ಜನಸಂಖ್ಯೆ. ಇಲ್ಲಿ ನೋಡಿ ಚೈನಾದವ್ರು 120 ಕೋಟಿ, ನಮ್ದು 140-150 ಕೋಟಿ ಜನಸಂಖ್ಯೆ ಇಟ್ಕೊಂಡ್ಬಿಟ್ಟು ಇವ್ರು ಸ್ವಲ್ಪ ಇದ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು ಮೇಡಮ್. ಇಷ್ಟೊಂದು ಜನ ಇಷ್ಟೊಂದು ಅಫೆಕ್ಟ್ ಆಗ್ತಾ ಇದ್ರು ಇಷ್ಟೊಂದು ಜನಗಳಿಗೆ. ಸೊ ಏನಾದ್ರು ಮಾಡಿ ಇವೆಲ್ಲ ನಡಿಬಾರ್ದಾಗಿತ್ತು. ಯುದ್ಧಗಳು ನಡೆಯಕ್ಕಿಂತ ಮುಂಚೆ ಮೊದಲು ಇಂಥ ದೇಶಗಳು GDP ಇಷ್ಟೊಂದು ಏನು ಇಂಡಿಯಾದ್ದು, ಚೈನಾದ್ದು, ಇವ್ರದೆಲ್ಲ. ಸೊ ಇವ್ರದೊಂದು ಇರ್ಬೇಕು ಮೇಡಮ್. ಸುಮ್ಮನೆ ಸೂಪರ್ ಪವರ್ ನಮ್ಮ ಹತ್ರ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಎಲ್ಲೋ ಯಾರ ಮೇಲೆ ಯುದ್ಧ ಮಾಡ್ಕೊಂಡು ಕೂತ್ರೆ ನೋಡಿ ಎಷ್ಟು ಜನ ಈಗ ನಾವು ತೊಂದರೆ ಕೊಡ್ಬೇಕಾಗತ್ತೆ. ಈಗ ಜನ ಸಂಬಳ ಕೊಡಕ್ಕೆ, ಹೋಟ್ಲಲ್ಲಿ ಸಂಬಳ ಕೊಡಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಹೌದಾ ಮೇಡಮ್? ನೋಡಿ, ಹೌದು ಸರ್. ಈಗ ನನ್ಗೊಂದು ಪ್ರಶ್ನೆ ಬಂತು, ಅದನ್ನ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಈಗ ನೋಡಿ, ಇರಾನ್, ಇಸ್ರೇಲ್, ಅಮೆರಿಕಾದ ಯುದ್ಧವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಲ್ವಾ? ಈಗ ಪಹಲ್ಗಾಮ್ ಅಟ್ಯಾಕ್ ಆಯಿತು, ಆವಾಗ ಭಾರತ ಒಂದು ನಿರ್ಧಾರವನ್ನು ತಗೊಳುತ್ತೆ, ಆಪರೇಷನ್ ಸಿಂಧೂರ್ ಅಂತ ಹೇಳಿ. ಆ ಟೈಮಲ್ಲಿ ಆದಿದ್ದ ಯುದ್ಧವನ್ನು ಕೂಡ ನೀವೆಲ್ಲ ನೋಡಿದ್ದೀವಿ. ಅಂದರೆ ಪಹಲ್ಗಾಮ್ ಅಟ್ಯಾಕ್ ಆಯಿತು, ಅದಕ್ಕೆ ಒಂದು ಮೋಟಿವ್ ಅನ್ನೋದಿತ್ತು, ಒಂದು ರೀಸನ್ ಇತ್ತು, ಆ ಗುರಿ ಇತ್ತು. ಗುರಿನ ರೀಚ್ ಮಾಡಿದ್ಮೇಲೆ ಭಾರತ ತಣ್ಣಗಾಯಿತು, ಸುಮ್ಮನಾಯಿತು. ಈ ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದಲ್ಲಿ ಏನು ಸರ್ ಮೋಟಿವ್, ಏನು ಕಾರಣ ಅಂತ ಅನ್ಸುತ್ತೆ ನಿಮಗೆ? ಏನೋ ವೈಷಮ್ಯ ನಾವು ಅವ್ರ ಮಧ್ಯೆ ಏನು ವೈಷಮ್ಯ ಇದುವರೆಗೂ ಅರ್ಥ ಆಗಿಲ್ಲ. ಅದೇ ಮೇಡಮ್, ಈಗ ಗ್ಲೋಬಲೈಸೇಷನ್ ಅಂತ ಮಾಡ್ಕೊಂಡು ಕೂತ್ಕೊಂಡ್ಮೇಲೆ ಸಪ್ಲೈ ಚೈನ್ ಅಂತ ಹೇಳ್ತಾರೆ. ಈಗ ನೋಡಿ ಎಷ್ಟೊಂದು ಈಗ ಕಾರ್ಖಾನೆಗಳು ಬಂದಾಗ್ತವೆ, ಎಷ್ಟೋ ಎಲ್ಲ ರೇಟ್ ಹೆಚ್ಚಿಗೆ ಆಗುತ್ತೆ. ನೋಡಿ ನಂದಿನಿವರೆಗೂ ಮುಟ್ಬಿಡ್ತೇವೆ, ಇದು ಪ್ರಾಬ್ಲಮ್. ಹೌದಾ? ಸೊ ಹಿಂಗಾದ್ಮೇಲೆ ಇದಕ್ಕೆ ಅದೇ ಮೇಡಮ್, ಈಗ ಒಂದು ಕಂಟ್ರೋಲಿಂಗ್ ಇದಿರ್ಬೇಕು. ಈ ದೊಡ್ಡ ಕಂಟ್ರಿಗಳು, GDP ಜಾಸ್ತಿ ಇರೋ ಕಂಟ್ರಿಗಳು ಏನೋ ಒಂದು ಫೋರಂ ಮಾಡ್ಕೋಬೇಕು. ಯಾವುದೇ ಯುದ್ಧ ಮಾಡಕ್ಕಿಂತ ಮುಂಚೆ
ಒಂದು ಎಲ್ಲ ಮತ್ತು ಸಾಲ್ವ್ ಮಾಡಕ್ ನೋಡ್ಬೇಕು. ಅವ್ರದ್ದೇನೇ ಪ್ರಾಬ್ಲಮ್ ಇರ್ಲಿ, ಇಸ್ರೇಲ್ ಇರಾನ್ ಮಧ್ಯೆ ಉಳಿದ ಕಂಟ್ರಿ ಎಲ್ಲ ಸೇರ್ಕೊಂಡ್ಬಿಟ್ಟು ಏನಾದ್ರು ಸಾಲ್ವ್ ಮಾಡಕ್ ಪ್ರಯತ್ನ ಒಂದ್ ಮಾಡ್ಬೇಕಾಗಿತ್ತು. ಹೌದು. ಈಗ ಕೇಂದ್ರ ಸರ್ಕಾರ ದೇಶದ ಹಿತದೃಷ್ಟಿಯಿಂದ ಸರಿಯಾದಂತ ನಿರ್ಧಾರ ತಗೋತಿದೆ ಅಂತ ಅನ್ಸುತ್ತಾ ಮಂಜುನಾಥ್ ಅವರೇ ನಿಮ್ಗೆ? ಮೇಡಮ್ ಈಗ ಯಾರ ಕಡೆ ಈಗ ನಮ್ಮ ದೇಶ ಈಗ ಎರಡ್ ಕಡೆಗೂ ಫ್ರೆಂಡ್ಲಿ ಆಗಿದೆ ಅಂತ ಅನ್ಕೋಣ. ಹೌದು, ಐ ಅಗ್ರಿ. ಓಕೆ, ಕರೆಕ್ಟ್. ಈಗ ಯಾರಿಗೂ ಈಗ ನಾವು ನೋಡಿ ಅವ್ರಿಗೂ ಔಷಧಿ ಕಳಿಸ್ತಾ ಇದೀವಿ ಇರಾನ್ಗೆ, US ಜೊತೆನು. ಯಾಕೆಂದ್ರೆ ಈಗ ಗೊತ್ತಲ್ಲ ಸಾಫ್ಟ್ವೇರ್ ಅದನ್ನು ಡಿಸ್ಟರ್ಬ್ ಮಾಡ್ಕೊಳಕ್ ಆಗಲ್ಲ ಅವರು. ಗೊತ್ತಾಯ್ತು. ಹೀಗಾಗಿ ಅದೇ ಮೇಡಮ್, ಈಗ ಒಂದು ದೊಡ್ಡದ ಏನಾದ್ರು ಒಂದು ಫೋರಂ ಮಾಡ್ಕೊಂಡ್ಬಿಟ್ಟು ಇವರು ಯುದ್ಧ ಆಗೋದನ್ನೇ ನೀವು ತಡಿಬೇಕು. ಮೊದಲು ಮಾತುಕತೆ ಆಗಿ ಎಲ್ಲ ಫೇಲ್ ಆದ್ಮೇಲೆ ಕೊನೆ ರೆಸಾರ್ಟ್ ಶುಡ್ ಬಿ ಇದು ಫೈನಲ್ ವಾರ್. ಹೌದು, ಲಾಸ್ಟ್ ಆಪ್ಷನ್ ಆಗಬೇಕದು. ಕರೆಕ್ಟ್ ನೀವು ಹೇಳಿದ್ದು ಮೇಡಮ್. ಈಗ ಪಾಕಿಸ್ತಾನದ ಒಂದು ಹೇಳ್ಬಿಡ್ತೀನಿ ಕೇಳಿ. ಈಗ ಅದು ಪಾಕಿಸ್ತಾನದ ಹತ್ರ ಅಣು ಅಸ್ತ್ರ ಕುತ್ಕೊಂಡು ಎದುರಿಸ್ತಾರೆ ಆಲ್ರೆಡಿ, ಹೌದಾ? ಅದನ್ನ ಏನಾರು ಮಾಡಿ ಡಿನ್ಯೂಕ್ಲಿಯರೈಸ್ ಮಾಡ್ಬೇಕು ಮೇಡಮ್ ಅವರು, ಹೌದಾ? ಅವ್ರಿಗೆ ಯಾವತ್ತಾರು ತಲೆ ಕೆಟ್ಟು ಏನಾರು ಮಾಡಿದ್ರೆ ಅನಾಹುತ ಮಾಡಿದ್ಮೇಲೆ ಪಶ್ಚಾತ್ತಾಪ ಪಡೋ ಬದಲು ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು ನಮ್ಮ ದೇಶದ ಉಳಿದ ನಾಯಕರ ಜೊತೆ ಸೇರಿ. ಖಂಡಿತ ನನ್ನ ಕಡೆಯಿಂದ. ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡೋದಕ್ಕಾಗಿ. ಸದ್ಯಕ್ಕೆ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿದ್ರಿ, ಸಮಸ್ಯೆ ಆಗೋದು ಬೇಡ. ದೇವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ದೇವರಾಜ್ ಅವರೇ. ದೇವರಾಜ್ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕರೆ ಕಟ್ಟಾಗಿದೆ. ರೈಟ್, ನೋಡಿ ಸದ್ಯದ ಸಿಚುವೇಶನ್ ಹೇಗಿದೆ. ನಾಗರೆಡ್ಡಿ ಅವರು, ಮಂಜುನಾಥ್ ಅವರು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡ್ತಾ ಇದ್ರು, ಅವರ ಅಭಿಪ್ರಾಯವನ್ನು ಹಂಚ್ಕೊಳ್ತಾ ಇದ್ರು. ಎಂಥ ವ್ಯಾಲಿಡ್ ಟಾಕ್ಸ್ ನೋಡಿ. ಯಾರಿಗೆ ಬೇಕು ಈ ಯುದ್ಧ? ನೀವು ನಾಗರಿಕರ ಹಿತದೃಷ್ಟಿಯಿಂದ ನೋಡೋದಾದರೆ ನೀವು ಯಾವುದೇ ದೇಶವನ್ನು ತಗೊಳ್ಳಿ, ಅದು ಭಾರತವೇ ಆಗಿರ್ಬೋದು, ಇತರ ಸಣ್ಣ ಪುಟ್ಟ ರಾಷ್ಟ್ರಗಳಿರ್ಬೋದು, ದೊಡ್ಡ ದೊಡ್ಡ ರಾಷ್ಟ್ರ ಅಂತ ಕಳಿಸ್ಕೊಳ್ಳೋ ಅಮೇರಿಕಾ, ರಷ್ಯಾ, ಚೀನಾ, ಯಾವುದೇ ರಾಷ್ಟ್ರವನ್ನು ನೀವು ತಗೊಂಡ್ರೂ ಕೂಡ ಅಲ್ಲಿ ವಾಸ ಮಾಡುವಂಥ ನಾಗರಿಕರಿಗೆ ಈ ಯುದ್ಧ ಬೇಡವೇ ಬೇಡ, ಬೇಕಾಗೇ ಇಲ್ಲ. ಯಾಕೆ ಬೇಕು? ಈ ಯುದ್ಧದಿಂದ ಏನು ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಅರಿವು ಅಲ್ಲಿನ ನಾಗರಿಕರಿಗಿರುತ್ತೆ. ಬಟ್ ಇದನ್ನು ನೀವು ಗಮನಿಸ್ಬೋದು, ಪ್ರತಿಷ್ಠೆಯ ಯುದ್ಧ ಇದು. ಒಂದು ರೀತಿ ನೀನಾ ಅಂಥೇಳಿ ನಿಂತ್ಕೊಂಡು ಹಾಗೆ ಕಾಣ್ತಾ ಇದೆ. ಬಟ್ ಇತರ ರಾಷ್ಟ್ರಗಳಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಸಣ್ಣ ಪುಟ್ಟ ದೇಶಗಳಂತೂ ನಲುಗಿ ಹೋಗ್ತಿದ್ದಾವೆ. ಯಾಕಂದರೆ ಒಕ್ಕೂಟ ವ್ಯವಸ್ಥೆ ಇದು. ದ ಡಿಪೆಂಡೆನ್ಸಿ ಆಫ್ ಅದರ್ ಕಂಟ್ರೀಸ್ ಎಕ್ಸ್ಟ್ರೀಮ್ ಲೆವೆಲಲ್ಲಿರುತ್ತೆ. ನೀವಿಲ್ಲಿ ಬೆಳೆಯುವಂತಹ ತರಕಾರಿ ನೀವು ಸೌದಿ ಅರೇಬಿಯಾಗೆ, ದುಬೈಗೆ, ಕತಾರ್ಗೆ ಹೀಗೆಲ್ಲ ಕಳಿಸ್ಬೇಕಾಗತ್ತೆ. ಅಲ್ಲಿರುವಂಥ ಪೆಟ್ರೋಲಿಯಂ ಅಥವಾ ತೈಲಗಳು ಈ ಕಡೆಗೆ ಬರಬೇಕಾಗತ್ತೆ, ಡ್ರೈ ಫ್ರೂಟ್ಸ್ ಈ ಕಡೆಗೆ ಬರಬೇಕಾಗತ್ತೆ. ಸೊ ಅದೆಲ್ಲದಕ್ಕೂ ಕೂಡ ಬಹಳಷ್ಟು ಸಮಸ್ಯೆ ಉಂಟಾಗಿರುವಂಥದ್ದು. ದಕ್ಷಿಣಮೂರ್ತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ದಕ್ಷಿಣಮೂರ್ತಿ ಅವ್ರಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಸರ್? ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತೀರಾ? ಮೈಸೂರು ಡಿಸ್ಟ್ರಿಕ್ಟ್, ಮೈಸೂರಿಂದ. ರೈಟ್, ಗಾಟ್ ಇಟ್ ಸರ್. ಯುದ್ಧ ಆಗ್ತಿದೆ. ಈ ಟೈಮಲ್ಲಿ ನಿಮ್ಗೇನಾದರೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಯ್ತಾ ಸರ್? ನಮ್ಗೇನು ಹಳ್ಳಿ ಕಡೆ ಏನ್ ತೊಂದ್ರೆ ಇಲ್ಲ, ಸಪ್ಲೈ ಆಯ್ತದೆ. ಆದ್ರೂ ಈ ಸಿಟಿ ಗಿಟಿಗೆ ಹೋದಾಗ ಮನೆಲ್ಲ ಮಕ್ಕಳು ಎಲ್ಲ ಅಲ್ಲಿ ವಾಸ ಆಗಿದ್ದಾರೆ, ಅವ್ರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತದೆ. ಈ ಅಮೆರಿಕ ಈ ತರ ಮಾಡ್ತಾ ಇರೋದು ತಪ್ಪು. ಯಾರು ಸರಿ ಯಾರು ತಪ್ಪು ಅಂತ ಅನ್ಸುತ್ತೆ ನಿಮ್ಗೆ? ಯಾರ್ದು ಯುದ್ಧ ಅಂದ್ರೆ ತಪ್ಪಲ್ವಾ? ಯುದ್ಧನೇ ತಪ್ಪು. ಒಳ್ಳೆ ಮಾತು ಸರ್, ಸೂಪರ್. ಯುದ್ಧ ಎಲ್ಲ ಈ ಮುಖಂಡರುಗಳವರೆಲ್ಲ ಅವರೆಲ್ಲ ಸೇರ್ಕೊಂಡು ಒಂದು ರೀತಿಲಿ ಎಲ್ಲ ತೀರ್ಮಾನ ಮಾಡ್ಬೇಕಾಯ್ತು. ಏನೋ ಅವರ ಒಂದು ಇದು ದುರುದ್ದೇಶದಿಂದ ಈ ಯುದ್ಧ ಮಾಡ್ತಾ ಇದಾರೆ ಅವರು. ಬಾಯಿ ತಪ್ಪು ಇದು. ಎಷ್ಟು ದಿವಸ ಕಂಟಿನ್ಯೂ ಆಗ್ಬೋದು ಅನ್ಸುತ್ತೆ ಸರ್ ನಿಮ್ಗೆ? ಇದೇನ್ ನಿಲ್ಲೋ ತರನೇ ಕಾಣ್ತಾ ಇಲ್ಲ ಮೇಡಮ್. ಟಿವಿ ನ್ಯೂಸ್ ನೋಡ್ತಾ ಇದ್ರೆ ನಾವು ನಿಲ್ಲೋ ತರವೇ ಕಾಣ್ತಾ ಇಲ್ಲ ಅನ್ನೋ ಕಾಣ್ತದೆ ಅಲ್ವಾ? ಬಟ್ ಏನು ಡೊನಾಲ್ಡ್ ಟ್ರಂಪ್ ಇವತ್ತು ಒಂದು ಡಿಸಿಷನ್ಗೆ ಬಂದಿದ್ದಾರಂತೆ. ಏನೋ ಈ ಯುದ್ಧ ನಿಲ್ಸೋಣ ಅಂತ ಯೋಚನೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಟ್ ಆ ಮನುಷ್ಯನ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ ಸರ್ ಯುದ್ಧ. ಹ್ಞೂ ಅಂದ್ರೆ ಜಾಸ್ತಿ ಆಯ್ತದೆ ಅಂತ ಹೇಳ್ತಾ ಇದಾರೆ. ಎಲ್ಲ ಅಲ್ಲಿ ಸೈನಿಕರು ಕಳ್ಸ್ಬಿಟ್ಟವ್ರೆ ಜಾಸ್ತಿ, ಅಷ್ಟು ಇಷ್ಟು ಅಂತ ಜಾಸ್ತಿನೇ ಆಗ್ಬೋದು ಅಂತ. ಇರಾನ್ ನೋಡಿ ಸರ್, ಅವರು ದೊಡ್ಡ ನಾಯಕನನ್ನು ಕಳ್ಕೊಂಡ್ರು ಕೂಡ ದಾಳಿ ಮಾಡ್ತಾನೆ ಇದೆ. ಮಾತ್ರ ಅದು ಯಾವ ರೀತಿ ಮಾಡ್ತಾ ಇದ್ದೋ, ಎಷ್ಟು ಶೇಖರಿಸ್ಕೊಂಡವ್ರೋ ಗೊತ್ತಿಲ್ಲ ಅದು ಮಾತ್ರ. ಅಲ್ಲ ಸರ್, ನಮ್ ಕಡೆ ಸಣ್ಣ ಮಳೆ ಬಂದ್ರೆ, ಆ ಸಣ್ಣದಾಗೇನೋ ಒಂಚೂರು ಕಾಡ್ಗಿಚ್ಚು ಊರ್ ಕಡೆ ಏನಾದ್ರು ಬಂತು ಅಂದ್ರೆ
ಅದನ್ನ ಸುಧಾರಿಸ್ಕೊಳ್ಳೋಕೆ ಒಂದು 6 ತಿಂಗಳಾಗುತ್ತೆ. ಸರಿ ಏನ್ ಮೇಡಮ್, ಸರ್ ಹತ್ತು ಉರಿತಾ ಇದೆಯಲ್ಲ ಎಲ್ಲ ಕಡೆ. ಬಿಲ್ಡಿಂಗ್ಗಳೇ ಬಿದ್ದೋಯ್ತಾವೆ, ದೊಡ್ಡ ದೊಡ್ಡ ನಗರಗಳಿಗೆ ಬೀಳ್ತಾವೆ ಬಾಂಬ್ಗಳು. ಯಾವ ರೀತಿ ತಡ್ಕೊಳ್ಳೋದು ಹೇಗೆ ಏನು ಗೊತ್ತಾಯ್ತಾ ಇಲ್ಲ. ಅಲ್ಲಿ ಜನರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಈಗ ಭಾರಿ ಅನ್ಯಾಯ ಮೇಡಮ್, ಇದು ಭಾರಿ ಅನ್ಯಾಯ ಇದು. ಇದು ಅಮೆರಿಕದ ಮಾಡ್ತಾ ಇರೋದು ಭಾರಿ ತಪ್ಪು ಕೆಲಸ ಇದು. ಹೌದು, ಅಮೆರಿಕ ಜೊತೆಗೆ ಇಸ್ರೇಲ್ ಸೇರ್ಕೊಂಡ್ಬಿಟ್ಟಿದೆಯಲ್ಲ ಸರ್. ಏನೋ ಒಂದು ಪನಿಷ್ಮೆಂಟ್ ಕೊಟ್ಟು ಏನೋ ಒಂದು ಮಾಡ್ಬೇಕಾಯ್ತು ಹೊತ್ತು ಈ ತರ ಮಾಡೋದು ಯಾವ ತಪ್ಪಿಗೆ ಸರ್? ಯಾವ ತಪ್ಪಿಗೆ? ಯಾವ ತಪ್ಪು ಅಂತಲ್ಲ, ಈಗ ಪನಿಷ್ಮೆಂಟ್ ಅಂದ್ರಲ್ಲ, ಯಾವ ತಪ್ಪಿಗೆ ಅಂದೆ? ಅದು ಏನ್ ತಪ್ಪು ಮಾಡಿದ್ರೆ ಅದು ವಿಚಾರ ಗೊತ್ತಿಲ್ಲ. ಅವರವರ ಬೇಳೆ ಬೇಯಿಸೋವಾಗಿ ಅವ್ರು ಮಾಡ್ತಾವ್ರೆ. ಅವ್ರು ನಂದೇ ಸಿಗಬೇಕು ಅನ್ನೋ ಒಂದಿದು. ಸರ್ ಏನೇ ಆದ್ರೂ ಕೂಡ ಭಗವಂತ ಮನುಷ್ಯ ಅನ್ನೋ ಪ್ರಾಣಿಗೆ ಬಾಯಿ ಕೊಟ್ಟಿದ್ದಾರೆ, ಮಾತಾಡ್ಕೊಂಡು ಬಗೆಹರಿಸಬಹುದಲ್ಲ ಸರ್? ಸರಿ ಮೇಡಮ್, ಕರೆಕ್ಟ್ ಅದು. ಇಲ್ವಲ್ಲ ಇವ್ರಲ್ಲಿ ಎಲ್ಲ ಮುಂದುವರೆದ್ಬಿಟ್ಟಿವಿ ದೇಶ ಅಂದ್ಬಿಟ್ಟು ಏನಾರು ಒಂದು ಪಾಪ ಚಿಕ್ಕ ಚಿಕ್ಕ ದೇಶಗಳಿಗೆ ಎಷ್ಟು ತೊಂದರೆ ಕೊಡ್ತಾ ಇದಾರೆ ಇವರು. ಹೌದು, ಮೂಕ ಪ್ರಾಣಿಗಳ ಮಾತು ಬರಲಿಲ್ಲ ಅನ್ನಕ್ಕೆ ಎಲ್ಲ ಬುದ್ಧಿವಂತರೇ ಅಲ್ವಾ? ಪ್ರಾಣಿಗಳು ಮಾತಾಡ್ಕೊಂಡು ಬಗೆಹರಿಸ್ಕೋಬಹುದಾಯ್ತು. ಕರೆಕ್ಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಜೀ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ರಿ. ಹೇಳ್ತಾ ಇದ್ರು ಏನ್ ಸರ್? ಇವರೇ ಈಗ ಮಾಡ್ತಾ ಇದಾರೆ ನೋಡಿ. ಇನ್ನೊಂದ್ಸಲಿ ಹೇಳಿ. ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇದ್ದಾಗ ಇವರೇ ಇದನ್ನ ನಿಲ್ಲಿಸಬೇಕು ಅಂತ ಹೇಳ್ತಿದ್ರು. ಹೌದೌದೌದು, ನೋಬೆಲ್ಗೆಲ್ಲ ಬಹಳ ಒದ್ದಾಡ್ಬಿಟ್ರು. ನೋಬೆಲ್ ಶಾಂತಿ ಪ್ರಶಸ್ತಿಗೆ. ಶಾಂತಿ ಮಾಡ್ತೀನಿ ಅನ್ಕೊಂಡು ಪಾಕಿಸ್ತಾನ ನಮ್ಮ ಯುದ್ಧ ನಡೆದಾಗ ನಾನೇ ನಿಲ್ಲಿಸ್ತೇ ಅಂತ ಹೇಳ್ತಿದ್ರು. ಇವರೇ ಸ್ಟಾರ್ಟ್ ಮಾಡವ್ರೆ ನೋಡಿ. ನೈತಿಕತೆ ಅಂತ ಇರುತ್ತಲ್ಲ, ಅವ್ಯಾವು ಇಲ್ಲ ಅನ್ಸುತ್ತೆ ಇವ್ರಿಗೆ. ಮತ್ತೆ ಎಲ್ಲಿದ್ದು? ಕರೆಕ್ಟ್, ಒಳ್ಳೆ ಮಾತು ಹೇಳಿದ್ರಿ ಸರ್. ನೀವು ರಷ್ಯಾ ಉಕ್ರೇನ್ ನೆನಪು ಮಾಡಿದ್ದು ಒಳ್ಳೇದಾಯ್ತು. ಥ್ಯಾಂಕ್ ಯು ಸರ್. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕಾಗಿ. ಚಂದ್ರಣ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರಣ್ಣ ಅವರೇ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಸರ್? ರೈಟ್ ಸರ್, ಏನ್ ಹೇಳ್ತೀರಿ ಸರ್? ನಿಮ್ಗೇನಾದ್ರೂ ಸಿಲಿಂಡರ್ ಸಮಸ್ಯೆ ಆಗಿದೆಯಾ? ಹಲೋ ಚಂದ್ರಣ್ಣ ಅವರೇ, ಸಿಲಿಂಡರ್ಗೆ ಏನಾದ್ರು ಸಮಸ್ಯೆ ಆಯ್ತಾ? ಏನ್ ಜಾಸ್ತಿ ಅಂತ ಸಾಮಾನ್ಯ ಕೊಟ್ಟಿಯಾರಮ್ಮ, ತೊಂದರೆ ಚಿತ್ರದಲ್ಲಿ ತೊಂದರೆ ಇಲ್ಲ. ವೆರಿ ನೈಸ್ ಸರ್. ತೊಂದರೆ ಇಲ್ಲ, ಸದ್ಯಕ್ಕೆ ಕಮರ್ಷಿಯಲ್ ಪ್ರಾಬ್ಲಮ್ ಇದೆ, ಡೊಮೆಸ್ಟಿಕ್ ಏನ್ ತೊಂದರೆ ಇಲ್ಲ. ಮನೆ ಕೊಟ್ಟಿಯಾರಮ್ಮ ಮೇಡಮ್. ಓಕೆ ಓಕೆ. ಈ ಕಡೆ ಹೋಟ್ಲು ಗೀಟ್ಲೆಲ್ಲ ಬಂದ್ ಆಗ್ಬಿಟ್ಟಿದಾವಲ್ಲ, ಏನ್ ಹೇಳ್ತಿರಿದ್ರ ಬಗ್ಗೆ? ಇಲ್ಲ, ಹೋಟ್ಲುಗಳ ತೊಂದರೆ ಆಗಿ ಯಾವ್ದು ತೊಂದರೆ ಆಗಿ ಸಾಮಾಜಿಕ ಈ ಪಾಪ ಈಗೆಲ್ಲ ಗಾರ್ಮೆಂಟ್ಸ್ ಅವ್ರಿಗೆ ಅಂತವ್ರಿಗೆಲ್ಲ ಊಟ ಡೈಲಿ ಮಾಡ್ಕೊಂಡು ಅವ್ರಿಗೆಲ್ಲ ತೊಂದರೆ ಆಗಿದೆ. ಏನೊಂದು ತೊಂದರೆನೆ, ಸ್ವಲ್ಪ ಸಮಸ್ಯೆ ಆಗಿದೆ. ಹೋಟ್ಲು ದುಡಿಯೋದು ಅಷ್ಟೇ, ದಿನನಿತ್ಯ ಕೂಲಿ ಮಾಡ್ಕೊಂಡು ಹೋಗೋರಿಗೆ ಬಹಳ ತೊಂದರೆ ಆಗಿದೆ. ಮನೆಗೆ ಹೋಗಿ ಬೆಳಿಗ್ಗೆ ಮಧ್ಯಾಹ್ನ ಊಟ ಮಾಡೋರಿಗೆ ಬಹಳ ತೊಂದರೆ ಆಗಿದೆ. ಜನ ಸ್ವಲ್ಪ ಬೇಗ ಆತಂಕಕ್ಕೆ ಒಳಗಾಗ್ತಾರ ಅಂತ, ಅಂದ್ರೆ ಪ್ಯಾನಿಕ್ ಆಗ್ಬಿಡ್ತಾರ ಅಂತ ಚಂದ್ರಣ್ಣ ಅವರೇ? ಇನ್ನೊಂದು 10 ದಿವಸ ಆಗುತ್ತೆ, ಬಹಳ ಸಮಸ್ಯೆ ಆಗುತ್ತೆ. ಇನ್ನೊಂದು 10-15 ದಿವಸ ಆದ್ರೆ ಆಮೇಲೆ ಸಮಸ್ಯೆ ಆಗುತ್ತೆ ಅಂತ. ಕಂಟಿನ್ಯೂ ಆಗುತ್ತೆ ಅನ್ಸುತ್ತಾ ಯುದ್ಧ? 10-15 ದಿವಸ ಸಮಸ್ಯೆ ಆಗುತ್ತೆ. ಈ ತರ ಕಂಟಿನ್ಯೂ ಇಂಡಿಯಾದ ಸಮಸ್ಯೆ ಆಗುತ್ತೆ. ಇಂತ ನಿಲ್ಬೇಕು, ಆದಷ್ಟು ನಿಂತ್ರೆ ಒಳ್ಳೇದು. ತೊಂದರೆ ಆಗುತ್ತೆ ಮೇಡಮ್, ತೊಂದರೆ ಆಗುತ್ತೆ, ವಿಶ್ವಕ್ಕೆ ತೊಂದರೆ ಆಗುತ್ತೆ. ನಮ್ಗಂತ ನಮ್ಮ ದೇಶಕ್ಕಂತಲ್ಲ, ನಮ್ಗೆ ಈ ನೋಡಿ ಸ್ವಲ್ಪ ದಿನ ಹೋಗ್ಬಿಟ್ಟು ಆ ಕಡೆ 3 ಪಾಯಿಂಟ್ ಎಲ್ಲಿ ಎಷ್ಟು ಸಮಸ್ಯೆ ಆಗ್ತದೆ ಅವ್ರಿಗೆ. ಜಾತಿಗೆಲ್ಲ ಆಗುತ್ತೆ, ತಿನ್ನ ಊಟ ಎಲ್ಲ ಆಗುತ್ತೆ. ಆಮೇಲೆ ಸಮಸ್ಯೆ ರೈಟ್. ಈಗ ನೋಡಿ, ನಿಮ್ಗೆ ಗೊತ್ತಿರ್ಬೋದು, ಈ ನಂದಾದೇವಿ, ಶಿವಾಲಿಕ್, ಶಿಲಾಂಗು ಅಂತ ಹೇಳಿ ಒಂದು 3 ಹಡಗ್ ಬಂದಿದಾವೆ. ಇನ್ನೊಂದ್ 2 ಹಡಗು ಬರಕ್ಕಿದಾವೆ. 20 ಹಡಗು ನಿಂತಿದಾವಲ್ಲ ನಮ್ಮ ದೇಶದ, 20 ಹಡಗಿದಾವ ಅಂತಲ್ಲ ಮೇಡಮ್. ಹೌದೌದು, 22, 24 ಇತ್ತು. ಮಾನವ ಇರುತ್ತಾ? ಅಲ್ಲ, ಟೋಲ್ ತೋರಿಸ್ತೀವಿ. ಟೋಲ್ 18 ಕೋಟಿ ರೂಪಾಯಿ ಒಂದು ಹಡಗಿಗೆ. ವಿಶ್ವ ಸಮಸ್ಯೆ ನಮ್ಮ ದೇಶದ ಒಂದೇ ಅಲ್ಲ, ವಿಶ್ವಕ್ಕೆ ಎಷ್ಟು ತೊಂದರೆ ಆಗುತ್ತೆ. ಇಲ್ಲಿ ಕಾಂಗ್ರೆಸ್ ಮಾಡೋ ಟೀಕೆಗೆ ಏನ್ ಹೇಳ್ತೀರಿ ನೀವು? ಯಾಕಂದ್ರೆ ಈ ಕೇಂದ್ರ ಸರ್ಕಾರದವ್ರು ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಸರಿಯಾಗಿ ನಿರ್ಧಾರ ತಗೊಂಡಿಲ್ಲ. ಇರಾನ್ ನಮ್ಮ ಮಿತ್ರ ರಾಷ್ಟ್ರ ಆಗಿತ್ತು. ಅಷ್ಟು ಕೆಟ್ಟ ನಮ್ಮ ದೇಶ ಹಾಳು ಮಾಡೋದು ಅದಂತೂ ಸತ್ಯ. ಇಲ್ಲಾಂದ್ರೆ ಇಷ್ಟು ಏನೇನು ಆಗ್ತಿತ್ತು ನಮ್ಮ ದೇಶ. ಮೋದಿ ಅಂತ ಬರ್ಬೇಕು, ಮತ್ತೆ ಮೋದಿ ಅಂತ ಇದ್ರೆ ಮಾತ್ರ ದೇಶ, ಇಲ್ಲಾಂದ್ರೆ ಕಾರಣಕ್ಕೂ ನಮ್ಮ ದೇಶ ಇರಲ್ಲ. ಬಹಳ ಸಮಸ್ಯೆ ಆಗುತ್ತೆ. ಇದಂತ ಕಾರಣ ಎಲ್ಲಾನು ಕಂಟ್ರೋಲ್ ಮಾಡಿದ್ರೆ ಮೋದಿ ಅಂತಾನೆ ಬರ್ಬೇಕು. ಆದಿತ್ಯ ನಾರಾಯಣ ಮೋದಿ, ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಇಂಥವ್ರು ಬರ್ಲಿಲ್ಲ ಭಾರಿ ಕಷ್ಟ ಆಗುತ್ತೆ. ಈಗ ರಾಹುಲ್ ಗಾಂಧಿ ಅವರೆಲ್ಲ ಏನು ಗೊತ್ತಿಲ್ಲ ರೀ ಅವ್ರಿಗೆಲ್ಲ, ಸುಮ್ನೆ ಇದ್ ಮಾಡಿದ್ರು ಅಷ್ಟೇ, ರಾಜಕೀಯ ಮಾಡಿದ್ರು ಅಷ್ಟೇ. ಶ್ರೀಮಂತರ ಬದುಕಿರೋ ಬಡತನ ಗೊತ್ತಿಲ್ಲ ಅವ್ರಿಗೆ. ಇರಾನ್ ಅಧ್ಯಕ್ಷರ ಜೊತೆ ನರೇಂದ್ರ ಮೋದಿ ಮಾತಾಡಿದಾರಂತೆ. ಒಳ್ಳೇದು ಮಾತಾಡಿದ್ರು, ಮಾತಾಡಿದ್ರು ಬಹಳ ಒಳ್ಳೇದು. ರೈಟ್ ಸರ್, ಥ್ಯಾಂಕ್ ಯು. ಇನ್ನೂ ಒಳ್ಳೇದು. ಓಕೆ, ರೈಟ್ ಸರ್, ಒಳ್ಳೆ ಅಭಿಪ್ರಾಯವನ್ನು ಹಂಚಿಕೊಂಡ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡೋದಕ್ಕಾಗಿ. ಪ್ರಭು ಶಂಕರ್ ಗೌಡ್ರು ಮಾತಾಡ್ತಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಎಲ್ಲಿಂದ ಸರ್ ಕಾಲ್ ಮಾಡ್ತಾ ಇದ್ದೀರಿ?
ಕುಷ್ಟಗಿಯಿಂದ ಕಾಲ್ ಮಾಡ್ತಾ ಇರೋದಮ್ಮ. ಕುಷ್ಟಗಿಯಿಂದ. ಸರ್ ಹೇಳಿ ಸರ್, ಗ್ಯಾಸ್ ಸಿಲಿಂಡರ್ಗೆ ಏನಾದ್ರು ಸಮಸ್ಯೆ ಆಗಿದೆಯಾ ಹೆಂಗೆ? ಹೋಟ್ಲು ಉದ್ಯಮದಾರರಿಗೆ ಸಮಸ್ಯೆ ಆಗಿದೆ ಮೇಡಮ್, ಗೃಹ ಬಳಕೆದಾರಿಗೆ ಏನು ಸಮಸ್ಯೆ ಆಗಿಲ್ಲ. ಹೋಟ್ಲಿನಾರಿಗೆ ತೊಂದರೆ ಆಗಿ ಹೋಟ್ಲೆಲ್ಲ ಬಂದ್ ಆಗಿದಾವೆ ಕುಷ್ಟಗಿಯಲ್ಲಿ. ಕರೆಕ್ಟ್ ಕರೆಕ್ಟ್. ಹ್ಞೂ ರೀ ಮೇಡಮ್. ನಿಲ್ಲುತ್ತೆ ಅನ್ಸುತ್ತೆ ಯುದ್ಧ? ನಿಲ್ಬೇಕು ಮೇಡಮ್. ಮತ್ತೆ ಈಗ ಅದನ್ನ ಯುದ್ಧ ನಿಲ್ಲೋದ್ರ ಬಗ್ಗೆ ಬಿಟ್ಟು ಕಾಂಗ್ರೆಸ್ನವರು ಮೋದಿ ಅವರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶದ್ದಲ್ಲ ಮೇಡಮ್ ಯುದ್ಧ. ಈಗ 140 ಕೋಟಿ ಜನಸಂಖ್ಯೆ ಇರೋಂಥ ದೊಡ್ಡ ದೇಶ, ಇದೇನು ಸಣ್ಣ ದೇಶ ಅಲ್ಲ. 2 ಕೋಟಿ 3 ಕೋಟಿ ಜನಸಂಖ್ಯೆ ಇರೋಂಥ ದೇಶ ಅಲ್ಲ ಇದು. ಹೌದು. ಮತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಾರ್ದ ರಾಜಕೀಯ ಕೆಲಸ ಮಾಡ್ತಾ ಇದಾರೆ ಕಾಂಗ್ರೆಸ್ನವರು ಮೇಡಮ್. ಇದು ನಮ್ಮ ದೇಶದಾಗ ನಡೆದಿರೋಂಥ ಯುದ್ಧ ಅಲ್ಲಲ್ಲ. ಇದು ಜಾಗತಿಕವಾಗಿ ದೊಡ್ಡ ಪ್ರಮಾಣದಾಗ ಇಂಥವು ಅನಾಹುತಗಳು ಆಗ ಹೊತ್ತಿನಾಗ ತೊಂದರೆಗಳು ಆಗೋದು ಸಹಜ. ಹ್ಞೂ ಮೇಡಮ್. ಸದ್ಯ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಸರಿಯಾಗಿ ಪರಿಸ್ಥಿತಿ ನಿಭಾಯಿಸ್ತಿದ್ದಾರೆ ಅಂತ ಅನ್ಸುತ್ತಾ? ನಿಭಾಯಿಸ್ತಾ ಇದಾರೆ ಮೇಡಮ್. ಇದು ದೊಡ್ಡ ದೇಶ, 140 ಕೋಟಿ ಜನಸಂಖ್ಯೆ ಇರೋಂಥ ದೇಶ. ಸ್ವಲ್ಪ ತೊಂದರೆ ಆಗುತ್ತೆ ಮೇಡಮ್, ಇದು ಸಣ್ಣ ದೇಶ. ಹ್ಞೂ ಮೇಡಮ್. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿಕೊಂಡು ಜೀವನ ಮಾಡಂಗೆ ಮಾಡ್ಬಿಟ್ರು ಈ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಂತ ಟೀಕೆ ಮಾಡ್ತಿದ್ರು ಕಾಂಗ್ರೆಸ್ನವರು. ನಿಮ್ಮ ಅಭಿಪ್ರಾಯ ಏನು? ಹೌದಲ್ವ ಅದು? ವಾಸ್ತವದಲ್ಲಿ ನೋಡಿದ್ರೆ ಹೌದು ಅನ್ಸುತ್ತೆ. ಅಲ್ಲ ಮೇಡಮ್, ಈ ನಮ್ಮ ದೇಶದ್ದಲ್ಲ ಮೇಡಮ್ ಇದು ಯುದ್ಧ. ಈಗ ಬಸ್ಯಾರ ತಮ್ಮ ಕಿತ್ತಾಟಕ್ಕೆ ಭಾರತಕ್ಕೆ ತೊಂದರೆ ಆಗಿದೆ. ಇದು ಕರೆಕ್ಟ್, ಭಾರತದ್ದಲ್ಲ ಮೇಡಮ್ ಇದು. ಇದ್ರ ಮೋದಿ ಅವ್ರ ಪಾತ್ರ ಏನೈತೆ ಮೇಡಮ್? ಈಗ ಬಿಜೆಪಿ ಸರ್ಕಾರದ ಮೇಲೆ ಆಪಾದನೆ ಮಾಡಂತದ್ದು. ಈಗ ಇನ್ನೊಂದು ಹೇಳ್ತಾರೆ ನೋಡ್ರೆ, ಎಂಥದ್ದು BJP ಅವರು ನರೇಂದ್ರ ಮೋದಿ ಅವರನ್ನ ವಿಶ್ವಗುರು ಅಂತ ಹೇಳ್ತಾರೆ. ಶಾಂತಿ ಪ್ರಿಯರಲ್ವಾ, ಹಾಗಾಗಿ 2 ದೇಶಗಳನ್ನ ಯುದ್ಧನ ನಿಲ್ಲಿಸ್ಲಿ ನೋಡೋಣ ಅಂತ ಕಾಂಗ್ರೆಸ್ನವರು ಸವಾಲ್ ಎಸೆದಿದ್ದಾರೆ. ಅಲ್ಲ ಮೇಡಮ್, ಮಾತಾಡಿದಾರಲ್ಲ ಮೇಡಮ್ ಅಧ್ಯಕ್ಷರ ಜೊತೆ. ಕರೆಕ್ಟ್. ಹೌದು. ಮತ್ತೆ ಈ ಟ್ರಂಪ್ ಅವರು ರಷ್ಯಾ ಅಲ್ಲಿ ಯುದ್ಧ ನಡೆದ ಹೊತ್ನಾಗ ಅವರ ಶಾಂತಿ ಸ್ಥಾಪನೆ ಮಾಡಂತ ಹೇಳಿ ಈಗ ಅವರ ಯುದ್ಧ ಮಾಡಕತ್ತಾರ ಮೇಡಮ್ ನೋಡಿ. ಮೇಡಮ್ ಹೌದು ಹೌದು. ಸರಿಗ ನೋಡಿ, ನಾವು ಭಗವಂತನ ದಯದಿಂದ ಎಂಥ ಒಳ್ಳೆ ದೇಶದಲ್ಲಿ, ಅಂಥ ಯಾವುದೇ ತೊಂದರೆ ಆಗದಿರುವಂಥ ಜಾಗದಲ್ಲಿ ನಾವು ಹುಟ್ಟಿದ್ದೀವಿ, ಬದುಕ್ತಾ ಇದ್ದೀವಿ. ಆ ದೂರದಲ್ಲಿರೋ ಜನ, ಮಕ್ಕಳು, ಮರಿ, ವೃದ್ಧರು, ಹಿಂಗೇನು ಅಲ್ಲದೆ ಸಾವಿರಾರು ಮಂದಿ ಪ್ರಾಣ ಕಳ್ಕೊಳ್ತಿದಾರಲ್ಲ ಸರ್, ಏನು ಹೇಳ್ತೀರಿ ಇದ್ರ ಬಗ್ಗೆ? ಇದು ಟ್ರಂಪ್ ಅವರು ಉಚ್ಚಾಟಕ್ಕೆ ಎಲ್ಲ ಆಗ್ತಾ ಇದೆ ಮೇಡಮ್. ನಿಲ್ಬೇಕು ಸರ್ ಹಂಗಾರೆ ಯುದ್ಧ? ನಿಲ್ಬೇಕು ಮೇಡಮ್. ಮತ್ತೆ ಎಲ್ಲರೂ ಶಾಂತಿಯುತವಾಗಿ ಜಗತ್ತಿನಾಗ ಬದುಕಬೇಕು ಮೇಡಮ್. ಖಂಡಿತ ಸರ್, ಒಳ್ಳೆ ಮಾತನ್ನ ಹೇಳಿದ್ರಿ. ನೋಡ್ರಿ, ಯುದ್ಧದಿಂದ ಏನು ಸಾರ್ಥಕ ಅಲ್ಲ ಮೇಡಮ್. ಸೂಪರ್ ಸರ್, ಸೂಪರ್ ಸೂಪರ್. ಹ್ಞೂ ಮೇಡಮ್. ಆದಷ್ಟು ಬೇಗ ನಿಮ್ ಮನಸ್ಸಲ್ಲಿ ಏನಿದೆ ಅದಾಗ್ಲಿ ಸರ್, ನಿಲ್ಲಲಿ ಯುದ್ಧ ಅಂತ ನಾವು ಕೂಡ ಆಶಿಸ್ತೀವಿ. ನಿಲ್ಬೇಕು ಮೇಡಮ್. ಇವೆಲ್ಲ ಸಂಘರ್ಷಗಳ ನಿಂದಿರ್ಬೇಕು ಮೇಡಮ್. ಕರೆಕ್ಟ್ ಸರ್, ಕರೆಕ್ಟ್. ಯಾರೋ ಮಾಡೋ ಇದರಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತಲ್ಲ. ಖಂಡಿತ ಸರ್, ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕಾಗಿ. ಪ್ರಭು ಶಂಕರೇಗೌಡರು ಸೌದತ್ತಿಯಿಂದ ಸುರೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ಓಕೆ, ಕರೆ ಕಟ್ಟಾಗಿದೆ. ನೋಡಿ ಎಂಥ ಒಂದು ಸನ್ನಿವೇಶ. ಇಷ್ಟೋ ತನಕ ಅಂದಾಜು 23-24 ನಿಮಿಷ ಜಿ ಕನ್ನಡ ನ್ಯೂಸ್ನ ಈ ಸಂವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಅಷ್ಟು ಮಂದಿ ಶಾಂತಿಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಯುದ್ಧ ಆಗಬಾರ್ದು, ಯಾರಿಗೆ ಬೇಕು ಈ ಯುದ್ಧ, ಯುದ್ಧದಿಂದ ನಾವು ಏನು ಸಾಧನೆ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದು ಭರತ ಭೂಮಿ. ಅವತ್ತು ಭರತ ಬಾಹುಬಲಿಗೆ ಯುದ್ಧವಾದ ಸಂದರ್ಭದಲ್ಲಿ ಬಾಹುಬಲಿ ತಳೆದಂತಹ ನಿರ್ಧಾರ ಕೂಡ ಅದೇ. ಸುತ್ತ ನೋಡಿದ್ರೆ ಅದೇ ಸಾವು ನೋವುಗಳು, ಇದರಿಂದ ನಾವೇನು ಸಾಧನೆಯನ್ನು ಮಾಡ್ತೀವಿ ಅಂತ. ಅಶೋಕ ಚಕ್ರವರ್ತಿ ಅಂತ ಚಕ್ರವರ್ತಿ ಕೂಡ ಯುದ್ಧ ಮಾಡಿದ ನಂತರದ ಸಂದರ್ಭದಲ್ಲಿ ಸುತ್ತಮುತ್ತ ಆದಂತಹ ಸಾವು ನೋವುಗಳನ್ನು ನೋಡಿ ತಳೆದದ್ದು ಇದೇ ನಿರ್ಧಾರ, ಏನು ಸಾಧಿಸ್ತೀವಿ ಯುದ್ಧದಿಂದ ಅಂಥೇಳಿ. ಹಾಗಾಗಿ ಭಾರತ ಯಾವತ್ತೂ ಕೂಡ ಶಾಂತಿಪ್ರಿಯ ರಾಷ್ಟ್ರ ಅಂತ ಕರೆಸ್ಕೊಳ್ಳುತ್ತೆ. ಎಂಥದ್ದೇ ಯುದ್ಧದ ಸನ್ನಿವೇಶದಲ್ಲಿ ತಡವಾದರೂ ಯಾವುದೇ ರೀತಿಯ ಸಾವು ನೋವುಗಳಾಗಬಾರ್ದು ಅನ್ನುವಂಥ ಬಯಕೆಯಲ್ಲೇ ಆ ಯುದ್ಧವನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ತನ್ನದೇ ಆದಂಥ ನಿಲುವನ್ನು ತಳೆಯುತ್ತೆ. ಅಂದರೆ ಇದು ಮಣ್ಣಿನ ಗುಣ. ಈ ಭರತ ಭೂಮಿಯ ಗುಣವನ್ನು ಪ್ರತಿಯೊಬ್ಬರೂ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಇಂಥ ಯುದ್ಧದ ಸನ್ನಿವೇಶದಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ, ಸಾವು ನೋವುಗಳನ್ನು ತಡೆಯೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಮತ್ತಷ್ಟು ಮಾತಾಡೋಣ. ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ಇರಾನ್, ಇಸ್ರೇಲ್, ಅಮೆರಿಕಾದ ಯುದ್ಧ. ಡೊನಾಲ್ಡ್ ಟ್ರಂಪ್ ಸದ್ಯ ಯುದ್ಧದಿಂದ ಹೊರಗೆ ಬರೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗಂಟೆಗೊಂದು ಡಿಸಿಷನ್ ತೊಗೊಳ್ಳುವಂಥ ಮನುಷ್ಯ ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸ್ಟಿಲ್ ಆ ನಿರ್ಧಾರವನ್ನು ಸ್ವಾಗತಿಸೋಣ. ಮತ್ತೊಂದು ಕಡೆ ಇರಾನ್ ಏನು ಮಾಡ್ತಾ ಇದೆ, ಇಸ್ರೇಲ್ನ ಪ್ರಮುಖ ಪ್ರವಾಸಿ ತಾಣಗಳನ್ನು ಗುರಿಯಾಗಿಸ್ಕೊಂಡಿದೆ.
ಮೆಕ್ಕಾ ಮದೀನಕ್ಕೆ ಹೆಂಗೆ ಹೋಗ್ತಾರೆ ಮುಸ್ಲಿಂ ಬಾಂಧವರು, ಅದರಲ್ಲಿ ಮೆಕ್ಕಾ ಮದೀನದ ನಂತರ 3ನೇ ಪ್ಲೇಸ್ ಅಲಸ್ಕಾ ಅಂತ ಹೇಳೋ ಒಂದು ಜಾಗ ಇದೆ. ಅದು ಇಸ್ರೇಲ್ನ ಜೆರೂಸಲೇಂ ಪಕ್ಕದಲ್ಲೇ ಇರುವಂತಹ ಮಸೀದ್ನ ಪಕ್ಕದಲ್ಲಿ ಇರಾನ್ನ ದಾಳಿ ಆಗಿದೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಇಸ್ರೇಲ್ನ ಭೌಗೋಳಿಕ ಭಾಗವನ್ನು ನಾನು ಉಲ್ಲೇಖ ಮಾಡೋದಾದರೆ ನೋಡಿ, ಅದು ಮುಸ್ಲಿಮರಿಗೂ ಕೂಡ ಅಥವಾ ಕ್ರಿಶ್ಚಿಯನ್ನರಿಗೂ ಕೂಡ ಅಥವಾ ಯಹೂದಿ ಜೂಯಿಸ್ ಅಂತ ಏನು ಕರೀತಾರೆ ಅವರೆಲ್ಲರಿಗೂ ಕೂಡ ಪವಿತ್ರ ಕ್ಷೇತ್ರ. ಆ ಪವಿತ್ರ ಜಾಗದಲ್ಲಿ ಆಗ್ತಿರುವಂತಹ ಯುದ್ಧ ಇದು ಬಹಳಷ್ಟು ನಷ್ಟ ಉಂಟಾಗಿದೆ. ರೈಟ್, ಅದರ ಪರಿಣಾಮವನ್ನು ಎಲ್ಲ ರಾಷ್ಟ್ರಗಳು ಅನುಭವಿಸ್ತಾ ಇದ್ದಾರೆ. ಬೆಂಗಳೂರಿನಿಂದ ರಘು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಘು ಅವರೇ. ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಅಮ್ಮ. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಆ ದೇವ್ರ ಹತ್ರ ಎಲ್ಲರಿಗೂ ಚೆನ್ನಾಗಾಗ್ಲಿ, ಶಾಂತಿ ಕೊಡ್ಲಿ ಅಂತ ಬೇಡ್ಕೊಂತ ಇದೀವಿ. ಇಲ್ಲೆಲ್ಲ ನಾವು ಆಶ್ರಮಗಳಿಗೆ ಹೋಗ್ತೀವಿ, ಅಲ್ಲೆಲ್ಲ ಒಂದು 5-5 ನಿಮಿಷ ನಾವು ಕೇರಳನಲ್ಲಿ ಒಂದು ಆಶ್ರಮ, ಸಾಯಿಬಾಬಾ ಆಶ್ರಮ ಎಲ್ಲ ಹೋಗ್ತೀವಿ. ಅಲ್ಲೆಲ್ಲ 5-5 ನಿಮಿಷ ಅದನ್ನೇ ಬೇಡ್ಕೊಂತ ಇದ್ದಾರಮ್ಮ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ, ಸಾಪಾಗ್ಲಿ, ಶಾಂತಿ ಬೇಕು ಅಂತ. ನನ್ಗೆ ಒಂದು ಡೌಟ್ ಇದ್ರಲ್ಲಿ, ಇದೆಲ್ಲ ಮಾಡಾದ್ಮೇಲೆ ಏನ್ ಮಾಡ್ತಾರೆ ಇವ್ರುಗಳೆಲ್ಲ ಅನ್ನೋದು ಒಂದು ಕ್ವಶನ್ ಆಗಿರತ್ತಮ್ಮ. ಏನ್ ಸಾಧಿಸ್ತಾರೆ ಇದರಿಂದ? ನನಗ್ ತುಂಬಾ ಯಾವಾಗ್ಲೂ ಅದೊಂದು ಕ್ವಶನ್ ಮಾರ್ಕ್ ಆಗಿ ಬರುತ್ತೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಏನು ಹೇಳೋದು ಸರ್, ಏನು ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಈ ಭರತ ಭೂಮಿ ಇದೆಯಲ್ಲ ಸರ್, ಇದು ಪುಣ್ಯ ಭೂಮಿ, ಧರ್ಮ ಭೂಮಿ, ಕರ್ಮ ಭೂಮಿ. ಇದೇ ಭೂಮಿಯಲ್ಲಿ ಅಶೋಕ ಚಕ್ರವರ್ತಿ ಯುದ್ಧ ಮಾಡ್ತಾನೆ, ಯುದ್ಧ ಮಾಡಿ ಸುತ್ತಮುತ್ತ ಸಾವು ನೋವುಗಳನ್ನು ನೋಡ್ತಾನೆ. ಛೇ ಇದಲ್ಲ, ಇದರಿಂದ ನಾನು ಏನು ಸಾಧಿಸ್ದೆ ಅಂತ ಹೇಳಿ ಅವನ ದಿಕ್ಕು ಬದಲಾಯಿತು ಸರ್. ಇವತ್ತು ನಮ್ಮ ಧ್ವಜದಲ್ಲಿ ಅಶೋಕ ಚಕ್ರ ಇದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಆತನ ನಾವು ಎಲ್ಲಿಟ್ಟು ಪೂಜೆ ಮಾಡ್ತೀವಿ ಅಂತ ಹೇಳಿ. ಇತ್ತ ಕಡೆ ಭರತ ಬಾಹುಬಲಿ ದೊಡ್ಡ ಯುದ್ಧ ಆದಾಗ ಬಾಹುಬಲಿಗೆ ಬಂದ ಜ್ಞಾನೋದಯ ಸರ್ ಅದು. ಅಂದರೆ ಏನು, ಯಾವ ಸಾವಿಂದ, ಯಾವ ರಕ್ತದಿಂದ, ಯಾವ ನೋವಿಂದ ನಾವೇನು ಪಡ್ಕೋತೀವಿ? ನಥಿಂಗ್, ಝೀರೋ, ಶೂನ್ಯ, ಏನೂ ದಕ್ಕಲ್ಲ. ಸೊ ಭರತ ಭೂಮಿಯಿಂದ ಕಲಿಬೇಕು ಸರ್ ಬೇರೆ ರಾಷ್ಟ್ರಗಳು. ಇಲ್ಲ, ಹೇಳಿದ್ ಒಂದ್ ಚಿಕ್ಕದು ಹೇಳ್ಬಿಡ್ತೀನಿ. ಒಬ್ಬ ಸಮುದ್ರ ಪಕ್ಕ ಕೂತಿರ್ತಾರಂತೆ, ಅವಾಗ ಈ ಅಲೆಗ್ಸಾಂಡರ್ ತರ ತುಂಬಾ ಒಂದ್ಬಿಟ್ಟು ಏನಯ್ಯ ಸುಮ್ನೆ ಕೂತಿದ್ಯಾ, ಹಂಗೆ ನಾನು ಅದೆಲ್ಲ ಗೆದ್ಬಿಟ್ಟೆ, ಇದೆಲ್ಲ ಗೆದ್ಬಿಟ್ಟೆ, ಆಮೇಲೆ ಅಂತ ಕೇಳ್ಕೊಂಡೇ ಬರ್ತಾನೆ. ಆಮೇಲಿಂದ ಸರಿ ಸುಮ್ನೆ ಆಗ್ತೀನಿ, ಅದನ್ನೇ ನಾನ್ ಮಾಡ್ತಾ ಇದ್ದೀನಿ ಇವಾಗ, ನೀನ್ ಇಷ್ಟೆಲ್ಲ ಮಾಡೋದು ಒಂದೇ, ನಾನು ಸುಮ್ನೆ ಕೂತಿರೋದು ಒಂದೇ ಅಂತ ಅವ್ನಿಗೆ ಹೇಳ್ ಕಳ್ಸದ್ ನಾನು. ಅಷ್ಟೇ ಅಲ್ವಾ ಸರ್? ಎಂಥ ಮಾತು! ಇದನ್ನ ತಿಳ್ಕೊಂಡ್ಬಿಟ್ರೆ ಯುದ್ಧನೂ ಬೇಡ, ಏನು ಬೇಡ, ಹಂಗಿರತ್ತೆ ಸರ್. ಈಗ ನೋಡಿ, ಆ ಡೊನಾಲ್ಡ್ ಟ್ರಂಪ್ ಸರ್, ನೀವು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿಂದ ಕೇಳ್ತೀರಿ, ಗಂಟೆಗೊಂದು ನಿರ್ಧಾರ ತಗೋತಾರ ಮನುಷ್ಯ ಡೊನಾಲ್ಡ್ ಟ್ರಂಪ್? ಗಂಟೆಗೊಂದು ಆಮೇಲೆ ನಾನ್ ಜನರಲ್ ಆಗಿ ನನ್ ಪರ್ಸನಲ್ ಆಗಿ ಹೇಳೋದು, ಇವಾಗ ಇಂಡಿಯನ್ ಅವ್ರ ಪಾಪ ಅವ್ರ ಕಷ್ಟ ಬೆಸ್ಟ್ ಅವ್ರೇನೋ ಅವ್ರದ್ದು ಮಾಡ್ಕೊಂಡಿದ್ದಾರೆ, ಅವ್ರ ಪಾರ್ಟಿಗೆ ಅವ್ರು ಬಿಟ್ಬಿಟ್ಟು ಇವಾಗ ಅವ್ರನ್ನ ಇದೆಲ್ಲ ಮಾಡ್ತಾ ಇರೋದು ಏನಕ್ಕೆ, ಒಂದ್ ಶಾಂತ ಆಗಿ ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ಮಾಡೋದು. ಅವ್ರಿಗೆಲ್ಲ ಅಲ್ಲಿ ಮಾಡಿ ಬೇರೆಯವ್ರಿಗೆ ಏನಕ್ಕೆ ತೊಂದರೆ ಕೊಡ್ತಾರೆ ಇವ್ರುಗಳು ಅನ್ನೋದು ಅದೊಂದು ಒಂಥರ ಕಷ್ಟವಾಗಿ ಇದಾಗತ್ತೆ, ವೇದನೆ ಆಗತ್ತೆ. ಹೌದು ರೈಟ್ ಸರ್. ನರೇಂದ್ರ ಮೋದಿ ಅವರು ಕೂಡ ಇರಾನ್ ಅಧ್ಯಕ್ಷರ ಜೊತೆ ಏನೋ ಮಾತುಕತೆ ನಡೆಸ್ತಾ ಇದ್ದಾರಂತೆ, ಮಾತಾಡಿದ್ದಾರೆ. ಅಮ್ಮ ಅವ್ರನ್ನೆಲ್ಲ ನಾವು ದೇವರು ಅಂತ ತಿಳ್ಕೊಂಡಿದ್ವಿ, ಅವರೆಲ್ಲ ಮನುಷ್ಯರಲ್ಲಮ್ಮ. ಅವರೆಲ್ಲ ಮೋದಿಜಿ ಅವರೆಲ್ಲ ಒಂದು ಯಾವ್ದೋ ಒಂದು ಅವತಾರದಲ್ಲಿ ಬಂದಿದ್ದಾರೆ. ಅವ್ರು ಬಂದಾಗ ಇಲ್ಲೆಲ್ಲ ತರ ಮಾಡಿದ್ದಾರೆ, ಇನ್ಮೇಲೆ ಅವರೇ ಇರ್ಬೇಕು ಆ ದೇವ್ರ ತರ ಅಂತ ನಾವು ತುಂಬಾ ಹಾರೈಕೆ ಮಾಡ್ತೀವಿ. ಮತ್ ಕಾಂಗ್ರೆಸ್ ಟೀಕೆ ಗಮನಿಸಿರ್ಬೇಕು ನೀವು, ಕೇಂದ್ರ ಸರ್ಕಾರ ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಇದೇನ ನಿಭಾಯಿಸೋ ರೀತಿ ಹಿಂಗೆಲ್ಲ ಟೀಕೆ ಮಾಡ್ತಿದ್ದಾರೆ. ನಾನೇ ಸರಿ ಇಲ್ಲ ಅಂದ್ರೆ ಇನ್ ಎದುರುಗಡೆ ಚೆನ್ನಾಗಿದ್ದಾರೆ ಅಂದ್ರೆ ಇನ್ನೇನು ಹೇಳೋದು, ಅವ್ರ ತರ ಆಗೋದಕ್ಕಂತ ಖಂಡಿತ ಆಗಲ್ಲ. ಅಟ್ಲೀಸ್ಟ್ ಅವ್ರನ್ನ ಬೈದನ ಬಿಡ್ಬೋದಲ್ವಾ, ಅದೇ ಕೆಲಸ ತಾನೆ. ಈ ಜನ್ಮ ಎಲ್ಲ ಇನ್ನೆಷ್ಟು ಜನ್ಮ ಎತ್ತಿದ್ರೆ ಅವ್ರ ತರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಹೊಡೆದೇ ಹೇಳ್ಬೋದು. ಹಾಗಾದ್ರೆ ಇಷ್ಟು ವರ್ಷದ ಆಡಳಿತದಲ್ಲಿ ದೇಶದ ಭದ್ರತೆಯ ದೃಷ್ಟಿಯಿಂದ ನರೇಂದ್ರ ಮೋದಿ ಸರ್ಕಾರ ಸರಿಯಾದಂತ ನಿಲುವು ನಿರ್ಧಾರಗಳನ್ನು ತಗೊಂಡಿದೆ ಅಂತ ಒಪ್ಕೋತೀರಾ, ಹೇಳ್ತೀರಾ? ಏನಮ್ಮ ಹೇಳಿ ಇನ್ನೊಂದ್ಸತಿ. ಹಾಗಾದ್ರೆ ಇಷ್ಟು ವರ್ಷದ ಆಡಳಿತದಲ್ಲಿ ನರೇಂದ್ರ ಮೋದಿ ಸರ್ಕಾರ ದೇಶದ ಭದ್ರತೆಯ ದೃಷ್ಟಿಯಿಂದ ಸರಿಯಾದ ನಿರ್ಧಾರಗಳನ್ನ ತಗೊಂಡಿದ್ಯಾ? ಅಮ್ಮ 100% ಸತ್ಯ ಹೇಳ್ಬೋದು, ಬಟ್ ಅದ್ರಲ್ಲಿ ಯಾವ್ದೋ ಒಂದೆರಡು ಮೈನಸ್ ಆಗಿರ್ಬೋದು, ಅದು ನಮಗ್ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾವು ಅಷ್ಟೊಂದು ಡೀಪಾಗಿ ಅದ್ರಲ್ಲಿ ನೋಡ್ಲಿಲ್ಲ. ಓವರ್ ಆಲ್ ನೋಡಿರೋದು 100% ಸತ್ಯ ಒಳ್ಳೇದ್ ಮಾಡಿದ್ದಾರೆ, ಅದನ್ನ ಮಾತ್ರ ಹೇಳ್ಬೋದು. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಮಾತಾಡಿದ್ದಕ್ಕೆ. ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಮೇಡಮ್, ನಾವು ಎಸ್ಎಂಸಿ ಅಧ್ಯಕ್ಷರು, ರಾಯಚೂರು ಡಿಸ್ಟಿಕ್, ಲಿಂಗಸೂರು ತಾಲೂಕು. ಓಕೆ ರೈಟ್ ಸರ್, ಹೇಳಿ ಸರ್, ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ಯುದ್ಧ ನಡೀತಾ ಇದೆ ಇಲ್ಲಿ. ನಾವು ಎಷ್ಟು ಪ್ರಾಬ್ಲಮ್ ಐತಂದ್ರೆ, ನಾವು ಫಸ್ಟ್ ಸಾಲಿನಲ್ಲಿ ಗ್ಯಾಸ್ ಬುಕ್ ಮಾಡ್ಬೇಕಾಗುತ್ತೆ. ಮಂಜುನಾಥ್ ಅವರೇ, ಒಂದ್ ಸಣ್ಣ ರಿಕ್ವೆಸ್ಟ್, ನೀವು ಮೋಸ್ಟ್ಲಿ ಟಿವಿ ಆನ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಸುತ್ತೆ. ನಿಮ್ ವಾಯ್ಸು ನನ್ನ ವಾಯ್ಸು ಎರಡು ಮಿಕ್ಸ್ ಆಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ. ಒಂಚೂರು ಮ್ಯೂಟ್ ಮಾಡ್ಬಿಟ್ಟು ಮಾತಾಡ್ಬೋದಾ?
ಹಾ ಆಯ್ತು ಮೇಡಮ್. ಹೇಳಿ ಸರ್, ಹೇಳಿ. ಮೇಡಮ್ ಯುದ್ಧಗಳನ್ನ ಸ್ವಲ್ಪ ನಿಲ್ಸ್ಬೇಕಾಗತ್ತೆ. ಹೌದು ನಿಲ್ಸಿದ್ರೆ ನಮ್ಗೆ ಸ್ವಲ್ಪ ನಮ್ಮ ಉಪಕಾರ ಆಗುತ್ತೆ. ಹೌದು ಹೌದು. ಈಗ ಈಗ ರೈಟ್ ನಾವು ನಿಮ್ಗೆ ಏನಾದ್ರು ಸಮಸ್ಯೆ ಆಗಿದೆಯಾ ಮಂಜುನಾಥ್ ಅವರೇ? ಈಗ ಸಿಲಿಂಡರ್ಗೆ ಏನಾದ್ರು ಸಮಸ್ಯೆ ಆಗಿದೆಯಾ ನಿಮ್ಗೆ? ಸಮಸ್ಯೆ ಏನಿಲ್ಲ ಮೇಡಮ್, ಹೋಟೆಲ್ಗೆ ಸಮಸ್ಯೆ ಆಗುತ್ತೆ. ಹೋಟೆಲ್ ಬೇರೆ ಊರಿಂದ ಬರ್ತಾರಲ್ಲ ಊಟಕ್ಕೆ, ಅವ್ರಿಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಮನೆಯಲ್ಲಿ ಏನಾದ್ರು ಏನೇ ಮಾಡ್ಬೋದು, ಬೇರೆ ಊರಿಂದ ಊಟ ಬರ್ತಾರಲ್ಲ ಅವ್ರಿಗೆ ಸಮಸ್ಯೆ ಆಗುತ್ತೆ. ಕರೆಕ್ಟ್ ಸರ್. ಈಗ 24 ಹಡಗುಗಳು ಅಲ್ಲಿತ್ತು, ಹಾರ್ಮುಜ್ ಜಲಸಂಧಿಯಿಂದ ಆಚೆಗಿತ್ತು. 3 ಬಂದಿದೆ, ಇನ್ನೊಂದು 2 ಇನ್ನೇನು ಹೊರಡ್ತವೆ. ಮೇಡಮ್ ಏನು ಮೋದಿ ಕೂಡ ಇರಾನ್ ಅಧ್ಯಕ್ಷರ ಜೊತೆ ಮಾತಾಡ್ತಾ ಇದಾರಂದ್ರೆ ಮತ್ತೆ ಏನಾಗುತ್ತೆ ನೋಡ್ಬೇಕು, ಕಾದು ನೋಡ್ಬೇಕು. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು. ಕಾದು ನೋಡ್ಬೇಕು, ಅವ್ರು ಏನ್ ಹೇಳ್ತಾರೆ ನೋಡ್ಬೇಕು ಅವ್ರನ್ನು. ರೈಟ್ ಸರ್, ರೈಟ್ ಸರ್, ಗೊತ್ತಾಯ್ತು. ಇದಕ್ಕೆ ಪರಿಹಾರ ಒಂದು ಕಂಡು ಹಿಡಿತಾರೆ ನಮ್ಮ ಮೋದಿ ಅವರು. ಗೊತ್ತಾಯ್ತು. ಮೋದಿ ಅವರು ಒಂದೇ ಒಂದು ಕಂಡು ಹಿಡ್ತಾರೆ, ಇನ್ನೊಂದು 10 ತಾಸಿನಲ್ಲಿ ಕಂಡು ಹಿಡ್ತಾರೆ. ಓಕೆ ಓಕೆ, ಗಾಟ್ ಇಟ್. ಮೋದಿ ಅವರು ಕಂಡು ಹಿಡ್ತಾರಲ್ಲ, ಅವ್ರಿಗೆ ನಾವು ಸಪೋರ್ಟ್ ಐತಿಲ್ಲ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕಾಗಿ. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ನಮಸ್ತೆ. ಏನ್ ಹೆಸರು ಸರ್ ನಿಮ್ದು? ನಮ್ಮ ಹೆಸರು ಆಲಂಬಾಷ್ ಅಂತ. ಓಕೆ, ರೈಟ್ ಸರ್. ಕನ್ನಡ ಜಿ ಕನ್ನಡ ಸಮಸ್ತ ಸಿಬ್ಬಂದಿ ವರ್ಗದವರಿಗೆ ಶಿಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಹೇಳಿ ಸರ್. ನಮಸ್ತೆ ಸರ್. ಟಿವಿ ನೋಡ್ಕೊಂಡು ಒಂದು ಮಾತಾಡಬೇಡಿ, ಸ್ವಲ್ಪ ಡಿಲೇ ಇರುತ್ತೆ, ಹಾಗಾಗಿ ವ್ಯತ್ಯಾಸ ಆಗ್ಬಿಡುತ್ತೆ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಆಗ್ತಿದೆ, ನಿಮ್ಗೇನಾದರೂ ಸಮಸ್ಯೆಗಳಾಗಿದೆಯಾ ಸರ್? ಸಿಲಿಂಡ್ರು, ಪೆಟ್ರೋಲು, ಡೀಸೆಲು ಅಂತೇಳಿ ಏನಾದ್ರು ಸಮಸ್ಯೆ ಆಗಿದೆಯಾ ಸರ್? ಸಮಸ್ಯೆ ಅಲ್ಲಮ್ಮ, ಇದು ಜಗತ್ತಿಗೆ ಸಮಸ್ಯೆ ಆಗಿದೆ, ಒಬ್ಬರ ಸಮಸ್ಯೆ ಅಲ್ಲ ಇದು. ಒಬ್ಬರ ಸಮಸ್ಯೆ ಅಲ್ಲಮ್ಮ. ಪುಣ್ಯಾತ್ಮ ತಾಸಿ ಒಂದು ಮಾತಾಡ್ತಾನ, ತಾಸಿ ಒಂದು ಪುಣ್ಯಾತ್ಮ ಯುದ್ಧ ನಿಲ್ಸಿನ, ಪಾಕಿಸ್ತಾನ ಯುದ್ಧ ನಿಲ್ಸಿನಂತಾನ, ಅವ್ರಿಗೆ ನಿಲ್ಸಿನಂತಾನ, ಪ್ರಶ್ನೆ ಕೊಡ್ಬೇಕಂತಾನ. ಪ್ರಶಸ್ತಿ ಯಾರು ಕೊಡ್ಬೇಕೀಗ? ಜಗತ್ತೇ ಕೊಡ್ಬೇಕಾ ಏನ? ಇಲ್ಲ ಅವರೇ ಅಮೆರಿಕದವ್ರು ಕೊಡ್ಬೇಕಂತ? ಡಿಪೆಂಡೆನ್ಸಿ ಆಫ್ ಅಮೆರಿಕ ಹಂಗಿದೆ ಸರ್. ಅಮೆರಿಕಾದ ಮೇಲಿನ ಅವಲಂಬನೆ ಹಂಗಾಗ್ಬಿಟ್ಟಿದೆ. ಬೇರೆ ದೇಶದ ಬಗ್ಗೆ ನಮ್ಗೆ ಮಾತಾಡಕ್ ಹಕ್ಕಿಲ್ಲಲ್ಲಮ್ಮ, ನಮ್ಮ ದೇಶದ ಬಗ್ಗೆ ನಾವು ಮಾತಾಡ್ಬೇಕಮ್ಮ. ಬಟ್ ನಾವು ಒಂದು ಅರ್ಥ ಮಾಡ್ಕೋಬೇಕು ಸರ್, ಯುದ್ಧದಿಂದ ನಾವೇನ್ ಗಳಿಸ್ತೀವಿ? ಏನಿಲ್ಲಮ್ಮ. ಅದರಲ್ಲಿ ನಮ್ಮ ಭಾರತ ಅಂದ್ರೆ ಹಿಂದೂ ಅಂತಂದ್ರೆ ಪ್ರೀತಿ ವಿಶ್ವಾಸದಿಂದ ಬದುಕಿದ ದೇಶ ಇದು. ಇಂಥದ್ರ ಬಗ್ಗೆನೆ ಅವ್ರು ಏನೇ ಹೇಳಿದ್ರು, ಭಾರತ ನಮ್ದು ಹೇಳಂಗೆ ಕೇಳಿದ್ರು, ಅದ್ ಮಾಡಿದ್ರು, ಇದು ಮಾಡಿದ್ರು ಅಂತೇಳಿ ಧಮ್ಕಿ ಹಾಕೋದು, ಇನ್ನೊಬ್ಬರಿಗೆ ಧಮ್ಕಿ ಹಾಕೋದು, ಇದೆಷ್ಟು ಸರಿ ಅಮ್ಮ? ಹೌದು. ಏನು ರೀಸೆಂಟ್ ಆಗಿ ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಹೌದು, ಏನು ರೀಸೆಂಟ್ ಆಗಿ ಒಬ್ರು ಅಮೆರಿಕಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಅಧಿಕಾರಿ ಏನದು ಡ್ರಾಮಾ ಮಾಡ್ತಾರೆ ಅಂತ ಹೇಳಿದ್ರು ಭಾರತದವರ ಬಗ್ಗೆ. ಮೋದಿ ಅವರು ಇಸ್ರೇಲ್ ಹೋಗಿ ಮಾತಾಡಿ ಬಂದ್ರಲ್ಲ, ಅದೇ ಮೋದಿ ಅವ್ರಲ್ಲೇ ಏನೋ ಒಂದು ಅನುಮಾನ ಬರಕತ್ತಿದ್ರು. ಈಗ ಮೋದಿ ಹೋಗಿ ಬಂದು ಹೋದ ತಕ್ಷಣ 1 ವಾರದಲ್ಲೇ ಇವರು ಅಟ್ಯಾಕ್ ಮಾಡಿದ್ರು ಇರಾನ್ ಮೇಲೆ. ಅಂದ್ರೆ ಏನ್ ಅನುಮಾನ? ಮೋದಿ ಅವ್ರಿಲ್ದಾನೆ ಏನ್ ಅನುಮಾನ ಆಕತ್ತಿದೆ ಅಂತ ನನ್ನ ಅಭಿಪ್ರಾಯ ಆಗತ್ತೀನಿ ಅಮ್ಮಮ್ಮ. ಹೆಂಗ ಸರ್ ಇದು ಎಷ್ಟು ದಿವಸ ಮುಂದುವರಿಬಹುದು ಅಂತ ಅನ್ಸುತ್ತೆ ಅಮ್ಮ? ಎಷ್ಟು ದಿವಸ ಈ ಯುದ್ಧ ಮುಂದುವರಿಬಹುದು ಅಂತ ಅನ್ಸುತ್ತೆ? ಅಲ್ಲ, ಅದೆಲ್ಲ ಬರೀ ಯುದ್ಧ ಅಲ್ಲಿ ಬರೇ ಈಗ ಅಲ್ಲಿ ಹಣ ಜಾಸ್ತಿ ಇದೆನೋ, ಜಲ್ಲಿ ರೊಕ್ಕ ಇದೆಲ್ಲ ಇದ್ದ ಮಂದಿ ಎಲ್ಲ ಅವ್ರಿಗೆ ಏನಾಗ್ಬಿಟ್ಟದ, ಅವ್ರಿಗೆ ನಮ್ ದೇಶ ಇದ್ದಂಗ ಪ್ರೀತಿ ವಿಶ್ವಾಸ ಇಲ್ಲ ಆ ಜನರಲ್ಲಿ. ಕರೆಕ್ಟ್. ಪ್ರೀತಿ ವಿಶ್ವಾಸ ಇದ್ರೆ ಇದೆಲ್ಲ ಆಗ್ಲಿಲ್ಲಮ್ಮ. ಹೌದು. ಅವರಲ್ಲಿ ಅಹಂಕಾರ ಬಂದ್ಬಿಟ್ಟದ, ರೊಕ್ಕ ಜಾಸ್ತಿ, ಇದು ಅದು ಬರೀ ಯುದ್ಧ ಮಾಡಿದ್ರೆ ನಾವು ಯುದ್ಧದಲ್ಲಿ ಮಾಡಿದ್ರೆ ನಾವು ದೊಡ್ಡ ಸ್ವರ್ಗ ಸೇರ್ತೀವಿ ಎಂಬುದೊಂದು ಭಾವನೆ ಹುಟ್ಟಿದೆ ಅವರಲ್ಲಿ. ಕರೆಕ್ಟ್, ನಿಜ. ಹಿಂಗಾಗಿ ಯುದ್ಧ ಜಾಸ್ತಿ ಹಾಕಿ ಇನ್ನ ಎಂದು ಗೊತ್ತಾಗ ಅದರಲ್ಲಿ ಹೇಳಿದ್ರಮ್ಮ, ಬಸವಣ್ಣ ಹೇಳಿದ್ರು, ಕಲ್ಲು ಕೋಳಿ ಕೂಗೋದು ಮುಲ್ಲಾಜಿ ಯಾಕ ಅಂತ ಹೇಳ್ತಾರಮ್ಮ. ಅದು ಮುಂದ ಅದು ಹಾಗೆ ಆಗ್ತದಮ್ಮ ಅವ್ರು ಹೇಳಿದ್ದು. ಕರೆಕ್ಟ್ ಹೇಳಿದ್ದು ಸುಳ್ಳಲ್ಲಮ್ಮ. ಈ ತತ್ವಗಳೆಲ್ಲ ಅವ್ರಿಗೆ ಎಲ್ಲಿ ಗೊತ್ತಿರ್ಬೇಕು ಸರ್? ನೀವ್ ಹೇಳಿದ ತತ್ವಗಳು ವಿಶ್ವಮಾನ ಎಲ್ಲ ಸಾರಮ್ಮ, ಬಸವಣ್ಣವ್ರ ಎಲ್ಲ ಸಾರ, ಇಡೀ ಜಗತ್ತಿಗೆ ಗೊತ್ತಲ್ಲಮ್ಮ ಅವ್ರು ಹೇಳಿದ್ದು. ಹೌದೌದು, ಅದನ್ನೆಲ್ಲ ಫಾಲೋ ಮಾಡಲ್ಲ ಬಿಡಿ. ಹೌದಮ್ಮ, ಥ್ಯಾಂಕ್ ಯು ಅಮ್ಮ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಉಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮೇಶ್ ಅವ್ರಿಗೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ ಸರ್? ಮೇಡಮ್ ದಾವಣಗೆರೆ ಜಿಲ್ಲೆ ಮೇಡಮ್. ರೈಟ್, ದಾವಣಗೆರೆ. ಹೇಳಿ ಸರ್, ಏನ್ ಹೇಳಕ್ ಬಯಸ್ತೀರಿ? ನಿಮ್ಗೆ ಏನಾದ್ರು ಸಿಲಿಂಡರ್ ಸಮಸ್ಯೆ ಆಗಿದೆಯಾ? ಈಗ ಮೇಡಮ್ ಮೊದ್ಲಿಂದ ಏನು ಸಿಲಿಂಡರ್ ಸಮಸ್ಯೆ ಆಗಿಲ್ಲ, ಈಗೀಗ ಅದು ಒತ್ತಡಗಳು ಜಾಸ್ತಿ ಕಾಣ್ತಾ ಇದೆ.
ಈಗ ಇನ್ನೊಂದೇನಂದ್ರೆ ಈ ತರ ಉದ್ಯಮ ಮಾಡೋದ್ರಿಂದ ಏನೋ ಅನುಕೂಲತೆ ಬರಲ್ಲ ಮೇಡಮ್. ಯಾಕಂದ್ರೆ ಈಗ ಸರ್ಕಾರ ಮೊದ್ಲಿಂದ ಏನ್ ನಡ್ಕೊಂಡು ಬರ್ತಾ ಇತ್ತು ಅದನ್ನೆಲ್ಲ ಒಂದುಗೂಡಿಸಿ ಮುಂದೆ ಏನೇ ಇದ್ರು ಒಂದುಗೂಡಿ ಕೆಲಸ ಮಾಡೋದು ಮೇಡಮ್. ಕರೆಕ್ಟ್. ಯಾಕಂದ್ರೆ ಮೊದ್ಲಿಂದ ಮಹಾತ್ಮ ಗಾಂಧಿ ಅವರಾಗ್ಲಿ ಯಾವಾಗ ಅವರೆಲ್ಲ ಮೊದ್ಲು ಸ್ವಾತಂತ್ರ್ಯ ತಂದು ಕೊಡ್ಲಿದ್ರೆ ನಮ್ಮ ಭಾರತದಲ್ಲಿ ಯಾವ್ದೇ ತರ ಕೆಲಸ ಈ ತರ ಉದ್ಯೋಗಗಳು ಆಗ್ತಿದ್ದಿಲ್ಲ. ಮೊದ್ಲಿಗೆ ಈಗ ಯಾತ್ರ ನಡ್ಕೊಂಡು ಹೋಗ್ತಾರೆ ಅದನ್ನ ಅವರು ತಿಳ್ಕೊಂಡು ನಮ್ಮ ಭಾರತದಲ್ಲಿ ಯಾತ್ರ ಮುಂದೆ ಕೆಲಸ ಆಗ್ತಾರೆ ನಾವು ಅದೇ ತರ ಮುಂದರ್ಸ್ಕೊಂಡು ಹೋಗೋಣ ಅಂತ ಅವರು ಎಲ್ಲ ಕೂಡ ಮಾತನಾಡಿದ್ರು ಮೇಡಮ್. ಕರೆಕ್ಟ್. ಹೌದು. ಈಗ ಯುದ್ಧ ಅಂದ್ರೆ ಮಾಡ್ತಾರೆ ಮೇಡಮ್. ಯುದ್ಧ ಯಾತಿಗಾಗಿ ಮಾಡ್ತಾ ಇದಾರೆ ಇವರು? ಏನ್ ಸಿಕ್ಕುತ್ತೆ ಅದರಿಂದ? ನಿಜ ಸರ್. ಯುದ್ಧದಲ್ಲಿ ಅದೇ ಮೇಡಮ್, ಈಗ ಯುದ್ಧದಲ್ಲಿ ಏನಾದ್ರು ಸಿಗುವಂತ ಇದ್ರೆ ಉದ್ಯಮ ಮಾಡಬೇಕು. ಅದರಿಂದ ಏನು ಸೌಲಭ್ಯ ಸಿಗುವಂತ ಏನಿಲ್ಲ, ಸುಮ್ಮನೆ ಉದ್ಯಮ ಮಾಡಿ ಪ್ರಾಣಗಳು ತೆಗೆಯೋದಂತ ಏನು ಸೌಲಭ್ಯ ಇಲ್ಲ ಅದರಲ್ಲಿ. ಏನ್ ಗೊತ್ತಾ ಸರ್, ಇದು ಅಮೆರಿಕ ಇರಾನ್ ತನ್ನ ಕಂಟ್ರೋಲಲ್ಲಿ ಇರಬೇಕು ಅಂತ ಅಲ್ಲಿನ ರೆಜಿಮ್, ಅಲ್ಲಿನ ರಾಜಕೀಯ ನೀತಿಯನ್ನ ಬದಲಿಸುವ ಪ್ರಯತ್ನ ಸರ್. ನಾನು ಹೇಳ್ದಂಗೆ ಕೇಳಬೇಕು ರಾಷ್ಟ್ರಗಳು ಅಂತ. ಅಲ್ಲ ಮೇಡಮ್, ರಾಜಕೀಯ ಮಾಡೋದನ್ನ ಮಕ್ಕಳಿಗೆ ಅವ್ರಿಗೆ ತೊಂದರೆ ಆಗ್ತಾ ಇಲ್ಲ, ಇರೋರಂತ ಮಕ್ಕಳಿಗಾಗ್ಲಿ ಅವ್ರಿಗಾಗ್ಲಿ ತೊಂದರೆ ಆಗ್ತಾ ಇದೆಯಲ್ಲ. ಕರೆಕ್ಟ್. ಈಗ ಅವ್ರಿಗೆ ತೊಂದರೆ ಆಗ್ತಾ ಇಲ್ಲ, ಅದು ಇರುವಂತ ಜನಸಂಖ್ಯೆಗಾಗ್ಲಿ ವಾತಾವರಣಕ್ಕಾಗ್ಲಿ. ಇದು ನಾವು ಈಗ ನೀವೇ ಹೇಳಿದ್ರಿ ಮೇಡಮ್, ಗ್ಯಾಸ್ ಸಿಲಿಂಡರ್ ಆಗ್ಲಿ ವೆಹಿಕಲ್ಗಾಗ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಲ ಇದರ ತೋರಿಸ್ತಾ ಇದ್ದೀರಾ ಜಾಸ್ತಿ ಆಕತ್ತೆ, ಹಂಗ ಆಕತ್ತೆ, ಹಿಂಗ ಬಡವರು ಬದುಕೋದು ಹಿಂಗೆ ಮುಂದೆ ಆ ತರ ಆದ್ರೆ ನಮ್ಮ ದೇಶಕ್ಕೆ ತೊಂದರೆ ಆಕತ್ತಲ್ಲ ಅದು ಭಾರತಕ್ಕೆ. ಕರೆಕ್ಟ್ ಕರೆಕ್ಟ್. ಹಾಹಾಕಾರ ಆಗುತ್ತೆ. ಹಾ ಮೇಡಮ್, ಆಕತ್ತದು. ಈಗ ಅಲ್ಲಿಂದ ಈಗ ಏನೇ ಬರೋದಾದ್ರೆ ಅಲ್ಲಿಂದಾನೇ ಬರ್ಬೇಕಂತ ಮಾಹಿತಿ ಕೊಡ್ತಾ ಇದ್ರಲ್ಲ ಟಿವಿಯಲ್ಲಿ ಆಗ್ಲಿ ಎಲ್ಲಿ ಆಗ್ಲಿ. ಹೌದು ಸರ್, ಅನಿವಾರ್ಯ. ಒಂದು ಸಿಲಿಂಡರ್ದೇ ಆಗ್ಲಿ ಒಂದು ಏನೇ ಆಗ್ಲಿ ಅಲ್ಲಿಂದಾನೇ ಬರ್ಬೇಕಂತ ಮಾಹಿತಿ ಕೊಡ್ತಾ ಇದ್ದೀರಿ. ಹೌದು. ಇಲ್ಲ ನಮ್ಮ ಸರ್ಕಾರದಲ್ಲಿ ಅದೇನಾರು ಬೆಳೆಸೋದಂತ ಇದ್ದಿದ್ರೆ ನಮ್ಮ ಸರ್ಕಾರದಲ್ಲಿ ತೊಂದರೆ ಆಗ್ತಿದ್ದಿಲ್ಲ. ಹೌದು. ಬರುವಂತ ಸೌಲಭ್ಯ ಏನಿದ್ರು ಕಡೆಯಿಂದಾನೇ ಬರ್ಬೇಕು ನಮಗೆ. ಸರ್ ಒಂದು ಹೇಳ, ಈಗ ನೋಡಿ ನೀವು ಇಲ್ಲಿ ನಮ್ಮ ಭಾರತ ಭೂಮಿಯಲ್ಲಿ ಬಾವಿ ತೋಡಿದ್ರೆ ನೀರು ಸಿಗುತ್ತೆ ಸರ್, ಅಲ್ಲಿ ಪೆಟ್ರೋಲ್ ಸಿಗುತ್ತೆ. ಅದು ಅವ್ರ ಸಂಪನ್ಮೂಲ, ಇದು ನಮ್ಮ ಸಂಪನ್ಮೂಲ. ಯುದ್ಧದ ಸನ್ನಿವೇಶದಲ್ಲಿ ಈ ಕೆಲವೊಂದು ಕೊಲ್ಲಿ ರಾಷ್ಟ್ರಗಳಲ್ಲಿ ನೀರಿಗೆ ಅಭಾವ ಉಂಟಾಗಿದೆ ಸರ್. ನೀರಿಲ್ಲ, ಎಷ್ಟು ದುಡ್ಡು ಕೊಟ್ಟರು ನೀರು ಸಿಗ್ತಿಲ್ಲ ಅಂತ ಸಿಚುವೇಶನ್ ಇದೆ. ಹಂಗಿದೆ ಅಂದ್ರೆ ನೋಡಿ, ಅಲ್ಲಿ ಅದಕ್ಕೆ ಅಭಾವ, ಇಲ್ಲಿ ಇದಕ್ಕೆ ಅಭಾವ. ಅಂದ್ರೆ ಪೆಟ್ರೋಲು ಡೀಸೆಲು ಗ್ಯಾಸು ಸಿಲಿಂಡರ್ ನಮಗೆ ಇಲ್ಲ ಅಭಾವ, ಅದ್ರಲ್ಲಿ ನೀರೇ ಇಲ್ಲ ಸರ್ ಅಂತ ಸಿಚುವೇಶನ್ ಇದೆ. ಹಂಗಾಗಿ ಯುದ್ಧ ನಿಲ್ಬೇಕು. ಅಲ್ಲ ಮೇಡಮ್, ಇವೆಲ್ಲ ಗೊತ್ತಿದ್ರು ಈ ಸರ್ಕಾರದಲ್ಲಿ ಇಂಥವೆಲ್ಲ ಮಾಡೋದಂತ ತಪ್ಪಲ್ವಾ ಅದು? ಕರೆಕ್ಟ್. ಇವೆಲ್ಲ ಗೊತ್ತಿದ್ರು ತಪ್ಪಲ್ವಾ? ಈಗ ನಮ್ ಕಡೆ ನಮ್ಮ ಇದ್ರಲ್ಲಿ ಕೆಲವು ಮಳೆ ಜಾಸ್ತಿ ಆಗಲ್ಲ ಮೇಡಮ್, ಹಳ್ಳಿಗಳಲ್ಲಿ ಮಳೆನೇ ಆಗಲ್ಲ. ನಾವು ಅದರಲ್ಲಿ ಬೋರಲ್ಲಿ ಹೊಡ್ತಿದ್ರೆ 2 ಸಲ 3 ಸರಿ ಬೋರ್ ಹೊಡಿದ್ರು 2 ಇಂಚ್ ಎಲ್ಲ 3 ಇಂಚ್ ನೀರೇ ಬಿಡಲ್ಲ ಮೇಡಮ್. ಅದರಲ್ಲಿ ನಾವು ಜೀವನ ಮಾಡಬೇಕು. ಹೌದು. ಅದ್ರ ಮೇಲೆ ಹಿಂಗೆಲ್ಲ ಬೆಲೆ ಏರಿಕೆ ಆಗ್ಬಿಟ್ರೆ ಬದುಕು ಹೆಂಗೆ? ಅಲ್ಲ ಮೇಡಮ್, ಅದು ಅದೇ ಮೇಡಮ್, ಈಗ ಸರ್ಕಾರದಲ್ಲಿ ನಮಗೆ ಕೊಡಂತ 10 ಕೆಜಿ ಅಕ್ಕಿಯಲ್ಲೇ ಒಂದೊಂದೇ ಬರ್ತಾನೆ ಇದೆ. ಹೌದು. ಒಂದ್ಕಿಂತ ಈಗ ಅವೆಲ್ಲ ಗೊತ್ತಿದ್ರು ಸರ್ಕಾರ ಈ ತರ ಮಾಡಿದ್ರೆ ಮತ್ತೆ ನಾವು ಮುಂದೆ ಬದುಕೋದು ಹೆಂಗೆ? ಯಾವ ತರ ಇದ್ ಮಾಡೋದು? ಈಗ ಗ್ಯಾಸ್ ನಾವು ಮೇಡಮ್ ನಮಗೆ ಬರೋದು 1400 ರೂಪಾಯಿ ಪಿಂಚಣಿ. ಅದ್ರಲ್ಲೇ ನಾವು ಮಕ್ಕಳಿಗೂ ನೋಡ್ಕೋಬೇಕು, ಹೊರಗಿಂದ ಏನಾರು ನೋಡ್ಕೋಬೇಕು, ಅದರಲ್ಲೇ ಜೀವನ ಮಾಡ್ಬೇಕಂದ್ರೆ ನಮಗೆ ತೊಂದರೆ ಇಲ್ವಾ? ಅರ್ಥ ಆಯ್ತು ಸರ್, ಅರ್ಥ ಆಯ್ತು ನಿಮ್ಮ ಸಮಸ್ಯೆ ಖಂಡಿತ. ಹೌದು, ರೈಟ್ ಸರ್. ಥ್ಯಾಂಕ್ ಯು ಗಾಟ್ ಇಟ್ ಸರ್. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕಾಗಿ. ನೋಡಿ, ಎಂತೆಂಥ ಸಮಸ್ಯೆಗಳಿಂದ ಆಲ್ರೆಡಿ ಜನ ಬದುಕ್ತಾ ಇದ್ದಾರೆ. ಇದರ ನಡುವೆ ಗಾಯದ ಮೇಲೆ ಬರೆ ಎಳೆದಂಗೆ ಮತ್ತು ಈ ಯುದ್ಧದಿಂದ ಬೆಲೆ ಏರಿಕೆ ಅಂದರೆ ಹೆಂಗೆ ತಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಗೋವಿಂದರಾಜು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಗೋವಿಂದರಾಜು ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಮೇಡಮ್ ಮಧುಗಿರಿ, ತುಮಕೂರು ಡಿಸ್ಟಿಕ್ ಇಂದ. ರೈಟ್ ಸರ್, ಹೇಳಿ ಸರ್, ಏನಾದ್ರು ಸಿಲಿಂಡರ್ ಸಮಸ್ಯೆ ಆಯ್ತಾ? ಸಿಲಿಂಡರ್ ಸಮಸ್ಯೆ ಈಗ ಸ್ಟಾರ್ಟ್ ಆಗ್ತಾ ಇದೆ, ಬಟ್ ನಮ್ಮ ತಾಲೂಕಿಗೆ ಏನಾದ್ರು ಎಫೆಕ್ಟ್ ಆಗಿಲ್ಲ ಅನ್ಕೊಂಡಿದೀನಿ. ನೈಸ್, ವೆರಿ ಗುಡ್ ಸರ್, ವೆರಿ ಗುಡ್. ತಾಲೂಕು ಆಗಿಲ್ಲ, ಬಟ್ ಬೇರೆ ಸಿಟಿಗಳಲ್ಲಿ ಆಗಿರ್ಬೋದು ಇಡೀ ದೇಶದಲ್ಲಿ. ಬಟ್ ಇನ್ನ ಫ್ಯೂಚರ್ 20 ದಿವಸ ಹಿಂಗೆ ನಡೆದ್ರೆ ಬಹಳ ತೊಂದರೆ ಆಗುತ್ತೆ. ದೇಶದ ಜನಗಳಿಗೆ ಬಹಳ ತೊಂದರೆ ಆಗ್ತದೆ. ಬಟ್ ಇದು ಯಾರಿಗೂ ಉಪಯೋಗ ಇಲ್ದೇ ಇರೋಂತ ಯುದ್ಧ ಇದು ಅಷ್ಟೇ ಸರ್. ಯಾರು ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಆಸೆಗೋ ದುರಾಸೆಗೋ ಇವ್ರು ಯಾರನ್ನ ಟ್ರಂಪ್ ಇವ್ರನ್ನೆಲ್ಲ ಒಂದ್ ಮಾಡ್ಕೊಂಡು ಇದೆಲ್ಲ ಮಾಡೋದು ದೇಶಕ್ಕೆ ಬಹಳ ಕೆಡಕು, ಇಡೀ ಜಗತ್ತಿಗೆ ಬಹಳ ಕೆಡಕು, ಭೂಮಿಗೆನೆ. ಯುದ್ಧದಿಂದ ಯಾರಿಗೂ ಒಳ್ಳೇದಾಗಿ ಜಾಸ್ತಿ ಎಲ್ಲ ಇಲ್ಲ. ಅವ್ರು 3 ಜನದ ಯುದ್ಧ ಸರ್, 3 ದೇಶದ ಯುದ್ಧ. ಮಾತುಕತೆಯಲ್ಲಿ ಅಲ್ಲ ಮೇಡಮ್, ಯುದ್ಧ ಮನೆಯಲ್ಲಿ ಒಬ್ಬ ಹಿರಿಯರು ಯಾರೋ ಮನೇಲಿ ಇಬ್ರು ಜಗಳಾಡಿದ್ರೆ ಇಡೀ ಮನೆನೇ ಸರ್ವನಾಶ ಆಗೋಗ್ತದೆ. ಹೌದು ಹೌದು. ಹಂಗೆ ಈ ಜಗತ್ತಲ್ಲಿ ಶಕ್ತಿಶಾಲಿ ರಾಷ್ಟ್ರಗಳು ಅಂತ ಹೇಳ್ಕೊಂಡು ಅವರೇ ಇದ್ ಮಾಡಿದ್ರೆ ಇಡೀ ಭೂಮಿಯ ಮನುಕುಲಕ್ಕೇನೆ ನಾಶ ಆಗೋಗ್ತದೆ. ಇದ್ರ ಎಫೆಕ್ಟ್ ಈಗ
ಇನ್ನೊಂದ್ ತಿಂಗಳು ಏನಾದ್ರು ಯುದ್ಧ ನಡೆದ್ರೆ ಅದನ್ನ ಮತ್ತೆ ಇವ್ರು ಯುದ್ಧ ನಿಲ್ಸಿದ್ರು ಮತ್ತೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡ್ಕೊಳಕ್ಕೆ ಇಡೀ ಜಗತ್ತು ಮಿನಿಮಮ್ 3 to 4 years ಬೇಕಾಗ್ತದೆ. ಕರೆಕ್ಟ್ ಸರ್ ಕರೆಕ್ಟ್. ಸರ್ ಬಟ್ ನೀವು ಅಬ್ಸರ್ವ್ ಮಾಡಿ ಸರ್, ಈಚೆಗೆ ನೋಡಿ ರಷ್ಯಾ ಉಕ್ರೇನು ಈ ಕಡೆ ಆಪರೇಷನ್ ಸಿಂಧೂರ ಅನಿವಾರ್ಯವಾಗಿ ಆಗಬೇಕಾಗಿ ಬಂತು. ಈಗ ಮತ್ತೆ ನೋಡಿದ್ರೆ ಇಲ್ಲಿ ಯುದ್ಧ ಆಗ್ತಾ ಇದೆ, ಇರಾನ್, ಇಸ್ರೇಲ್, ಅಮೇರಿಕ, ಅಂದರೆ ಒಂದಾದ್ಮೇಲೆ ಒಂದು ದೇಶಗಳು ಯುದ್ಧದಲ್ಲಿ ಬ್ಯುಸಿ ಆಗ್ಬಿಟ್ಟಿದಾವಲ್ಲ. ನನಗೆ ಈಗ ಅನಿಸುತ್ತೆ, ಎಲ್ಲೋ ಬುಕ್ಕಲ್ಲಿ ಓದಿದ್ದು ಇತಿಹಾಸ, ನಮ್ಮ ವೀರೇಂದ್ರ ಬ್ರಹ್ಮಗಾರು 450 ವರ್ಷಗಳ ಹಿಂದೆ ಬರ್ದಿದ್ರು, ಈ ಕರೋನಾ ಕಾಯಿಲೆ ಬಂದಿದೆ ಅದಾದ ನಂತರ ಭೂಮಿ 30-40% ಸುಟ್ಟೋಗ್ತದೆ ಅಂತೇಳಿ ಅವಾಗ್ಲೇ ಬರ್ದಿದ್ದಾರೆ. ಯಾರು ಹುಚ್ಚರು 3-4 ಜನ ಭೂಮಿ ಆಳ್ತಾರೆ. ಆ ಟೈಮಲ್ಲಿ ಜಗತ್ತು 30% ಮನುಷ್ಯನೂ ಸಾಯ್ತಾನೆ, ಭೂಮಿನೂ ನಾಶ ಆಗ್ತದೆ, ವಾಟರ್ ನೀರಿಂದನೂ ಎಫೆಕ್ಟ್ ಆಗ್ತದೆ, 30% ಭೂಮಿ ಮುಳುಗ್ತದೆ ಇಲ್ಲ ಸುಡ್ತದೆ ಅಂತೇಳಿ ಅವತ್ತೇ ಅವ್ರು ಬರ್ದಿದ್ರು 450 years ಬ್ಯಾಕ್. ಯಾವ ಮಹಾತ್ಮರು ಸರ್ ಅಂದ್ರೆ ಬರ್ದಿದ್ದೇನು, ಯಾವ ಗುರುಗಳು ಅಂತ? ನಮ್ಮ ಆಂಧ್ರ ಮೂಲದ ವೀರೇಂದ್ರ ಬ್ರಹ್ಮಗಾರು ಅಂತೇಳಿ 450 years ಬ್ಯಾಕ್ ಅವ್ರು ಕರೋನಾ ಕಾಯಿಲೆ ಬರ್ತದೆ ಅಂತಾನೆ ಬರ್ದಿದ್ರು. ಓಕೆ ಗಾಟ್ ಇಟ್. ಬರ್ದಿದ್ರು. ಅವ್ರು ಬರ್ದಿರೋದು ಈಗ ಮೋಸ್ಟ್ಲಿ ಸತ್ಯ ಆಗುತ್ತೆ ಈಗ ಅಂತ ಅನ್ಕೊಂತಿದ್ವಿ. ಕರೆಕ್ಟ್ ಸರ್. ಈಗ ನೋಡಿ, ಇನ್ನೊಂದು ಪಾಯಿಂಟ್ ನೀವು ಹೇಳಿದ್ದು ಪೂರಕವಾಗಿ ನಾನು ಹೇಳ್ತಾ ಹೋಗೋದಾದ್ರೆ ನೋಡಿ, ಈ ಡೊನಾಲ್ಡ್ ಟ್ರಂಪ್ ಧೋರಣೆ ಬಗ್ಗೆ ಒಂದೆರಡು ಮಾತು ನೀವು ಹೇಳಲೇಬೇಕು. ಇರಾನು, ಇರಾಕು, ನೈಜೀರಿಯಾ, ಪ್ಯಾಲೆಸ್ಟೀನು, ಸೊಮಾಲಿಯಾ, ಸಿರಿಯಾ, ಒಂದಾದ್ಮೇಲೆ ಒಂದು ದೇಶನ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸಲ್ವಾ? ಅಲ್ಲ, ಅದಕ್ಕೆ ವಿಶ್ವಸಂಸ್ಥೆಯರಾಗ್ಲಿ ದೇಶದ ಬೇರೆ ಬೇರೆ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಲೀಡರ್ಗಳಾಗ್ಲಿ ವಿರೋಧ ಮಾಡ್ಬೇಕು. ಕರೆಕ್ಟ್. ಸತ್ಯನ ವಿರೋಧ ಮಾಡಕ್ ಶಕ್ತಿ ಇಲ್ಲ ಅಂತಂದ್ರೆ ನೀವು ನಾಯಕರು ಆಗ ಅನಾಲಾಯಕ್ ಅಂತ. ಹೌದು, ಆ ಸ್ಥಾನದಲ್ಲಿ ಕುತ್ಕೋಬಾರ್ದು. ಮತ್ತೆ ನೀವು ಆ ಸ್ಥಾನದಲ್ಲಿ ಕುತ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂತ. ಒಂದು ಸತ್ಯನ ನೀವು ಪ್ರತಿಪಾದನೆ ಮಾಡಕ್ಕಾಗಲಿಲ್ಲ ನಿಮ್ ಕೈಲಿ ಅಂದ್ರೆ ನೀವು ಆ ಸ್ಥಾನಕ್ಕೆ ಯೋಗ್ಯತೆ ಇಲ್ಲ ಅಂತ. ನಿಜ ಸರ್. ಕಾಮನ್ ಪೀಪಲ್ ಏನಾದ್ರು ಮಾಡ್ಕೊಳ್ಳೋದು ಬೇರೆ, ಬಟ್ ಒಂದು ದೇಶದ ಯಾವುದೇ ದೇಶದ ಅಧಿಕಾರಸ್ಥ ರಾಜಕಾರಣಿ, ಆ ದೇಶದ ಪ್ರಧಾನಿ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ಯಾರೇ ಆಗ್ಲಿ ಸತ್ಯದ ಪರವಾಗಿ ನಿಲ್ಲಿಲ್ಲ ನೀವು ಅಂತಂದ್ರೆ ಈ ಭೂಮಿ ಹಾಳಾಗೋಗ್ತದೆ. ಕರೆಕ್ಟ್ ಸರ್. ಹೆಂಗ್ ಸರ್ ಇದು ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತಾ? 100% ಕಂಟಿನ್ಯೂ ಆಗುತ್ತೆ. ಇದು ನಿಲ್ಲೋದೇ ಇಲ್ಲ. ಇದು ಹುಂಬರು ಆಡ್ತಿರೋ ಆಟ, ಇದು ಬುದ್ಧವಂತರ ಆಡ್ತಿರೋ ಆಟ. ಇವತ್ತು ಸುಮಾರು ದೇಶ ಎಲ್ಲ ಹುಂಬರೇ ದೇಶ ಆಡ್ತಿರೋದು. ಹೌದು. ಅವ್ರಿಗೆ ಜಗತ್ತೇನ ಆಗ್ಬಿಡ್ಲಿ, ಅವ್ರಿಗೆ ಅಧಿಕಾರ ಬೇಕು ಸರ್. ನೋಡಿ, ಎಲ್ಲ 70+ ಯಾರು ಸಣ್ಣವ್ರೇನಿಲ್ಲ, ಎಲ್ಲ ಏಜ್ಡ್ ಅನುಭವಿಗಳು. ಅವ್ರಿಗೆ ಹಣ ಬೇಕು, ಅಧಿಕಾರ ಬೇಕು, ಬಿಟ್ರೆ ಜಗತ್ತಿನ ಮಾನವ ಕುಲನ ಉಳಿಸೋದು, ಭವಿಷ್ಯ, ಯುವಕರ ಭವಿಷ್ಯ, ಮತ್ತೆ ಮಕ್ಕಳ ಭವಿಷ್ಯ ಏನು ಯೋಚನೆ ಮಾಡಲ್ಲ ಅವರು. ಸರ್ ಭಾಷಣದಲ್ಲಿ ಮಾತ್ರ, ಸ್ಟೇಜ್ ಮೇಲೆ ಭಾಷಣಗಳು ಮಾತ್ರ ಜಗತ್ತಿಗೆ ಮಾನವೀಯತೆ ಬಗ್ಗೆ ಮಾತಾಡ್ತಾರೆ. ಕರೆಕ್ಟ್. ನಡ್ಕೊಳ್ಳೋದೆಲ್ಲ ಬಹಳ ಥರ್ಡ್ ಕ್ಲಾಸ್ ವಲ್ಗರ್ ಆಗಿ ನಡ್ಕೋತಾರೆ. ಇಡೀ ಜಗತ್ತಿನಾಗ ಇವತ್ತಿನ ನಡೀತಿರೋ ಸಿಚುಯೇಷನ್ ಇರೋಂತ ಲೀಡರ್ಸ್ ನಾನು ಹೇಳ್ತಿರೋದು. ಬಟ್ ಕೆಲವು ದೇಶ ಇದಾರೆ, ನೀವು ನೋಡಿ, ಫಿನ್ಲ್ಯಾಂಡ್ ಜಗತ್ತಿನ ಬಹಳ ಕ್ಲೀನ್ ಕಂಟ್ರಿ, ಹೌದು, ನಾನ್ ಕರಪ್ಷನ್ ಕಂಟ್ರಿ. ಅಲ್ಲಿ 0.1% ಕರಪ್ಷನ್ ಇಲ್ಲ ನೋಡಿ. ಅಂತವೆಲ್ಲ ನೆಮ್ಮದಿಯಾಗಿದ್ದಾವೆ ಅವ್ರಿಗೆ. ನೀವು ಈ ಜಗತ್ತಿನ ಸುಖಿ ದೇಶಗಳು, ಇಡೀ ಪ್ರಪಂಚದಲ್ಲಿ ಯಾರು ಸುಖವಾಗಿದ್ದಾರೆ ಅಂದ್ರೆ ನೀವು ಕೆಲವು ಕಂಟ್ರಿಗಳು, ಫಿನ್ಲ್ಯಾಂಡ್, ಲಕ್ಸಂಬರ್ಗ್, ಸ್ವಿಟ್ಜರ್ಲ್ಯಾಂಡ್, ಕೆಲವು ಕಂಟ್ರಿಗಳು ಮಾತ್ರ ಸುಖವಾಗಿರೋದು. ಬೇರೆ ಇನ್ಯಾವ ದೇಶದ ಜನನು ಸುಖವಾಗಿಲ್ಲ. ನೋಡಿ ನೋಡಿ, ಶಾಂತಿಯುತ ರಾಷ್ಟ್ರಗಳು, ನೆಮ್ಮದಿಯಾಗಿರೋ ರಾಷ್ಟ್ರಗಳು, ನಾನ್ ಕರಪ್ಟೆಡ್ ರಾಷ್ಟ್ರಗಳು, ಅವ್ರು ಯಾವ್ದೋ ಯುದ್ಧಕ್ಕೆ ನಲಗ್ತಾವ್ ನೋಡಿ. ಈಗ ಬೆಲೆ ಏರಿಕೆ ಆಗ್ಬಿಡುತ್ತೆ. ಅದೇ ಹೇಳ್ತನಲ್ಲ ಮೇಡಮ್, ಯಾರೋ ಮನೇಲಿ ತಂದೆ ತಾಯಿ ಮಾಡಿದ್ರೆ ಮನೆ ಮಕ್ಳಿಗೆಲ್ಲ ನೋವು ನಂಗೆ. ಯಾರೋ ಮಾಡೋದಿಕ್ಕೆ ಪ್ರತಿ ದೇಶದ ಪ್ರಾಮಾಣಿಕವಾಗಿರೋ ಅಂತ ದೇಶಗಳಿಗೆಲ್ಲ ನಾವು. ಇಲ್ಲಿ ನಮ್ ದೇಶದಲ್ಲಂತೂ ನೀವು ಮಧ್ಯಮ ವರ್ಗದವರು, ಮಿಡಲ್ ಕ್ಲಾಸ್ ಪೀಪಲ್ಸ್, ಬಿಲೋ ಪಾವರ್ಟಿ ಲೈನ್ ಇರುವಂತ ಜನ ಜೀವನ ಮಾಡೋದು ಬಹಳ ಕಷ್ಟ ಇವತ್ತು. ಹೌದು ಸರ್. ಸುಮ್ನೆ ಜನ ಭಾಷಣ ಮಾಡ್ತಾರೆ, ಮೇರಾ ಭಾರತ್ ಮಹಾನ್ ಅಂತ ಹೇಳಿ, ಬಟ್ ವಾಸ್ತವವಾಗಿ ನೀವು ಬಹಳ ಕಷ್ಟದಲ್ಲಿದ್ರೆ ಜನ ಜೀವನ ಮಾಡಕ್ಕೆ. ಪ್ರತಿಯೊಂದು ಬಿಸ್ನೆಸ್, ವ್ಯಾಪಾರನು ಎಲ್ಲ ಡಲ್ ಆಗ್ಬಿಟ್ಟಿದೆ, ನಡೀತಾ ಇಲ್ಲ. ಸರ್ ಅಬ್ಸರ್ವ್ ಮಾಡಿ, ಈಚೆಗೆ ಕಳ್ತನ, ದರೋಡೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಜಾಸ್ತಿ ಮೇಡಮ್. ಮನುಷ್ಯ ಜೀವನ ಮಾಡಕ್ಕೆ ಬೇರೆ ಏನೋ ದಾರಿ ಇಲ್ಲ, ದುಡಿಮೆಗೆ ದಾರಿ ಇಲ್ಲ ಅಂತಂದ್ರೆ ಅಡ್ದಾರಿ ಹಿಡದೇ ಹಿಡಿತಾನೆ. ಅದು ಪ್ರಕೃತಿ ಸಹಜ, ಯಾರ್ದು ತಪ್ಪು ಅದು ಅಂತ ಹೇಳಂಗಿಲ್ಲ. ಯಾರು ಹೇಳ್ತಾರೆ ಶ್ರೀಮಂತ ಅವನಾಗ್ರೆ ಕಳ್ತನ ಮಾಡ್ಬೇಕು, ಅವ್ನಿಗೆ ಊಟ ಇರಲ್ಲ, ಮಕ್ಳಿಗೆ ಊಟ ಕೊಡಕ್ ಶಕ್ತಿ ಇರಲ್ಲ, ಅವನಿಗೆ ವಿಧಿ ಇಲ್ಲ. ಸರ್ ಸಿಲಿಂಡರ್ ಕಳ್ಳರು ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ ಸರ್. ಬೆಂಗಳೂರು 3-4 ಕಡೆ ಸಿಲಿಂಡರ್ ಕಳ್ತನ ಆಗಿದೆ. ನೋಡಿ ಹೆಂಗಿದೆ ಪರಿಸ್ಥಿತಿ. ವ್ಯಾಲ್ಯೂ ಇದೆಯಲ್ಲ ಮೇಡಮ್, ಈಗ ಬಂಗಾರಕ್ಕೆ ಬೆಲೆ ಬಂದಿದೆ, ಸಿಲಿಂಡರ್ ಬೆಲೆ ಬಂದಿದೆ, ಏನು ಮಾಡಂಗಿಲ್ಲ. ಈಗ ಏನಾಗ್ಬಿಟ್ಟಿದೆ,
ಈ ಜಗತ್ತಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಂದು ಕೆಟ್ಟದನ್ನ ಫೋಕಸ್ ಮಾಡಿ 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 ತೋರಿಸಿ ಒಬ್ಬ ಕ್ರಿಮಿನಲ್ ಮಿನಿಸ್ಟರ್ ಆಗ್ತಾನೆ, ಮಂತ್ರಿ ಆಗ್ತಾನೆ, MLA ಆಗ್ತಾನೆ. ಜನಕ್ಕೆ ಬಿಡಿ ಇಷ್ಟೇ ಅಲ್ವಾ? ಇವತ್ತಿನ ಸಿನಿಮಾಗಳು ಹಂಗೆ ಇದೆ ಸರ್. ಒಳ್ಳೆ ಮಾತು ಹೇಳಿದ್ರಿ ನೀವು. ಅಯ್ಯೋ ಸಿನಿಮಾಗಳು ಬಿಡಿ, ಸಿನಿಮಾ ಪೂರಾ ನೆಗೆಟಿವ್ ಫಿಲಿಮ್ಸ್ ನೋಡ್ತಿರೋದು ಇಡೀ ದೇಶದ ಜನ. ಒಳ್ಳೆ ಮಾತು. ಪಾಸಿಟಿವ್ ಫಿಲಿಮ್ಸ್ ಈ ದೇಶದ ಜನ ನೋಡೋದೇ ಇಲ್ಲ. ನೀವು ಪಾಸಿಟಿವ್ ಫಿಲಿಮ್ಸ್ ಯಾರು ನೋಡೋದೇ ಇಲ್ಲ ಜನ. ನೆಗೆಟಿವ್ ಫಿಲಿಮ್ಸ್ ತೆಗಿರಿ, ಕೊಲೆ, ದರೋಡೆ, ಇದು ನೋಡಿ ಪ್ರತಿಯೊಬ್ಬರು ಫಸ್ಟ್ ಹಾಕೊಂಡು ಕೂತ್ಕೊಂಡು ನೋಡ್ತಾರೆ. ಎಲ್ಲ ಮನೆ ಮಕ್ಕಳೆಲ್ಲ ಕೂತ್ಕೊಂಡು ನೋಡ್ತಾರೆ. ಕರೆಕ್ಟ್ ಸರ್. ಈ ಸ್ಥಿತಿಗೆ ಭಾರತದ ಮನುಷ್ಯನ ಮನಸ್ಥಿತಿನ ತಗೊಂಡೋಗಿ ಬಿಟ್ಬಿಟ್ಟಿದ್ದಾರೆ ರಾಜಕಾರಣಿಗಳು. ಹೌದು. ಆ ಕ್ರಿಮಿನಲ್ ಮೆಂಟಾಲಿಟಿಗೆ ಇಡೀ ದೇಶದ ಜನನ ತಗೊಂಡೋಗಿ ಬಿಟ್ಬಿಟ್ಟಿದ್ದಾರೆ. ಹೌದು. ಅದು ಎಲ್ಲಿಗೆ ಹೋಗ್ತದೆ ಮುಂದೆ ಭವಿಷ್ಯದಲ್ಲಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿವರೆಗೂ ಒಳ್ಳೆ ಜೀವನ ಸರ್, ಮುಂದಿನ ಮಕ್ಕಳು ಮೊಮ್ಮಕ್ಕಳ ಕತೆ ಗೊತ್ತಿಲ್ಲ. ಅಲ್ಲ ಬಟ್ ಮತ್ತೊಬ್ರು ಯಾರು ರೆವಲ್ಯೂಷನ್ ಮಾಡೋ ವ್ಯಕ್ತಿ ಹುಟ್ಟುತ್ತಾರೆ ಜಗತ್ತಲ್ಲಿ. ಇದು ನಿಂತು ನೀರಲ್ಲ. ಕ್ರಾಂತಿಕಾರಿ ನಡೆಗಳು ಬರ್ತವೆ. ಕ್ರಾಂತಿಕಾರಿ ಮಾಡುವಂತ ಯಾರಾದ್ರೂ ಮುಂದೆ ಫ್ಯೂಚರ್ ಅಲ್ಲಿ ಹುಟ್ಟಬಹುದು. ನನ್ನ ಲೆಕ್ಕಕ್ಕೆ ನನ್ನ ಪ್ರಕಾರ ಗೊತ್ತಾ ಸರ್, ನೀವು ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರಿ. ಯಾರೋ ಹುಟ್ಟುತ್ತಾರೆ ಅಂತ ಕಾಯಬಾರ್ದು ಸರ್. ಆ ನಿಲುವನ್ನು ಪ್ರತಿಯೊಬ್ಬ ನಾಗರಿಕನಲ್ಲಿ ಪ್ರಸ್ತುತ ಯಾರೆಲ್ಲ ಇದ್ದಾರೆ ಅವ್ರನ್ನ ಬರಬೇಕು. ಇಲ್ಲ ಮೇಡಮ್, ಯಾಕೆ ಈಗ ಗಾಂಧಿ ಹುಡ್ತಿಲ್ಲ, ಯಾಕೆ ಬುದ್ಧ ಹುಡ್ತಿಲ್ಲ ಅಂತಂದ್ರೆ ಅದಕ್ಕೆ ಕಾಲ ಬರ್ಬೇಕು. ಮತ್ತೊಬ್ಬ ಬುದ್ಧ ಹುಟ್ಟ ಕಾಲ ಬರ್ತದೆ ಭಾರತ ದೇಶದಲ್ಲಿ. ಇಡೀ ಜಗತ್ಗೆ ಶಾಂತಿಯ ಸಂದೇಶ ತಲುಪಿಸಂತ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಹುಟ್ಟೆ ಹುಡ್ತಾನೆ, ಅದಂತೂ ಸತ್ಯ. ಅದು ಎಸ್ಪೆಷಲಿ ನನ್ನ ಇದ್ರ ಪ್ರಕಾರ ದಕ್ಷಿಣ ಭಾರತದಲ್ಲಿ ಹುಡ್ತಾರೆ. ಅದ್ಭುತ ಸರ್, ಅದ್ಭುತ. ಇಡೀ ಜಗತ್ತನ್ನ ಶಾಂತಿ ಕಡೆ ತಗೊಂಡೋಗ ಅಂತ ಒಬ್ಬ ಮನುಷ್ಯ ಹುಟ್ಟೆ ಹುಡ್ತಾರೆ. ಒಂದು ಎಂಡಿರುತ್ತೆ ಮೇಡಮ್ ಪ್ರಪಂಚದಲ್ಲಿ ಯಾವುದೇ ಇದಕ್ ಮಾಡಿ ನೀವು ಒಂದು ಎಂಡಿರ್ತದೆ. ಐ ಅಗ್ರಿ. ಹೌದು. ಈಗಿನ ಮಾಡ್ತಿರಕಂತ ಅರಾಜಕತೆಗಳು, ಇದು ಸ್ವಾರ್ಥ, ಕೊಲೆಗಳು, ಅಧಿಕಾರ, ಇನ್ನೊಂದು ದೇಶದ ಮೇಲೆ ಅಧಿಕಾರಕ್ಕೋಸ್ಕರ ಇನ್ನೊಂದು ದೇಶದ ಮಾನವರ ಮೇಲೆಲ್ಲ ಇದು ಮಾಡೋದು, ಅವ್ರನ್ನೆಲ್ಲ ಸಾಯಿಸೋದು, ಅವ್ರನ್ನೆಲ್ಲ ನೆಮ್ಮದಿ ಇಲ್ದಂಗ್ ಮಾಡೋದು, ಅದೆಲ್ಲ ಒಂದು ಎಂಡ್ ಆಗ್ತದೆ. ಬಟ್ ಟೈಮ್ ಬೇಕು. ಆ ಟೈಮ್ ವರ್ಗು ಯಾರಿರ್ತಾರೋ ಅವತ್ತಿನ ಜನ ಯಾರು ಹುಟ್ಟಿರ್ತಾರೋ ಯಾರಿರ್ತಾರೋ, ಬಟ್ ಅದು ಸಮೃದ್ಧಿಯಾದಂತ ಭೂಮಿ ಮತ್ತೆ ಆಗ್ತದೆ. ರೈಟ್ ಸರ್. ಒಳ್ಳೆ ಮಾತು ಹೇಳಿದ್ರಿ ಸರ್. ಬಹಳ ಅರ್ಥಪೂರ್ಣವಾಗಿತ್ತು. ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಮತ್ತೆ ಆಶಾ ಭಾವನೆ ಇದೆ ಸರ್, ಒಳ್ಳೇದಾಗುತ್ತೆ ಅನ್ನುವಂತ ಭಾವನೆ ಇದೆ ನಿಮಗೆ. ಖಚಿತ ಆಗುತ್ತೆ ಮೇಡಮ್, ಕೆಟ್ಟದಾದ್ಮೇಲೆ ಮನುಷ್ಯನಿಗೆ ಒಳ್ಳೇದಾಗ್ಲೇಬೇಕು. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕಾಗಿ. ನಂಜನಗೂಡಿಂದ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ಓಕೆ, ಕರೆ ಕಟ್ಟಾಗಿದೆ. ನೋಡಿದ್ರಲ್ಲ, ಭರತ ಭೂಮಿ ಅಂದಾಗ ಇಷ್ಟು ತನಕ ನೋಡಿ ಬಹಳಷ್ಟು ಮಂದಿ ಕರೆ ಮಾಡಿದ್ರು. ಯಾರೂ ಕೂಡ ಆಗಲೇ ಯುದ್ಧ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಲ್ಲ. ಇದು ಈ ಮಣ್ಣಿನ ಗುಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಲೆಟಸ್ ಕಮ್ ಟು ದ ಅಂಕಿ ಅಂಶಗಳು. ಏನಾಗ್ತದೆ? ರೈಟ್, ಆರಂಭದಲ್ಲಿ ಇರಾನ್ ಅಣ್ವಸ್ತ್ರಗಳನ್ನು ಹೊಂದಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಅಮೇರಿಕ ಜಂಟಿಯಾಗಿ ಆರಂಭ ಮಾಡಿದಂತಹ ಯುದ್ಧ ಇದು. ಆರಂಭದಲ್ಲಿ ಒಂದಷ್ಟು ಮಾತುಕತೆಗಳು ನಡೀತು. 3ನೇ ಸುತ್ತಿನ ಮಾತುಕತೆ ಇರಾನ್ ಜೊತೆಗೆ ಅಮೇರಿಕ, ಇಸ್ರೇಲ್ ಎಲ್ಲ ನಡೆಸ್ತಾ ಇತ್ತು. ಆ ಸಂದರ್ಭದಲ್ಲಿ ಇರಾನ್ ಷರತ್ತುಗಳನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿರಲಿಲ್ಲ. ಈಗ ನೀವು ಅಣ್ವಸ್ತ್ರವನ್ನು ಹೊಂದೋದಕ್ಕೆ ನಮ್ದು ಯಾವುದೇ ರೀತಿಯ ಅಭಿಪ್ರಾಯ ಇಲ್ಲ ಇರಾನ್, ಆದರೆ ಅದು 300 ಕಿಲೋಮೀಟ್ರಿಗೂ ವ್ಯಾಪ್ತಿಯನ್ನು ಮೀರಬಾರ್ದು. ಹೀಗೆ ಹಲವಾರು ಷರತ್ತುಗಳನ್ನು ಅಮೇರಿಕ ಹೂಡಿದ ಸಂದರ್ಭದಲ್ಲಿ ಇರಾನ್ ಅದನ್ನು ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿರಲಿಲ್ಲ. ತನ್ನ ದೇಶದ ರಕ್ಷಣೆ ಇರಾನ್ಗೆ ಬಹಳ ಮುಖ್ಯ ಆಗಿರುತ್ತೆ. ಇದೊಂದು ನೆಪವಾಯ್ತಷ್ಟೇ. ಇಂಥ ಕೆಲವೊಂದು ವಿಚಾರಗಳು ನೆಪವಾಯ್ತಷ್ಟೇ, ಯುದ್ಧ ಸನ್ನದ್ಧವಾಯಿತು. ನಿರಂತರವಾಗಿ ಇರಾನ್ನ ಮೇಲೆ ಅಮೇರಿಕ, ಇಸ್ರೇಲ್ ದಾಳಿಯನ್ನು ನಡೆಸುತ್ತೆ. ಆದರೆ ಇರಾನ್ ಸ್ಟ್ರಾಟಜಿಕಲಿ ಆರ್ಥಿಕವಾಗಿ ಅಂಥ ಬಲ ಇಲ್ದಿದ್ರೂ ಕೂಡ ತಂತ್ರದಲ್ಲಿ ಎಕ್ಸಲೆಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಹತ್ತ ಕಡೆಯಿಂದ ದೊಡ್ಡ ದೊಡ್ಡ ಕ್ಷಿಪಣಿಗಳು ಬಂದರೂ ಕೂಡ ಇತ್ತ ಕಡೆಯಿಂದ 18-20 ಲಕ್ಷದ ಡ್ರೋನ್ಗಳು ಹೋಗ್ತಾ ಇದೆ. ಇರಾನ್ ಕಡೆಯಿಂದ ಬಂದಂತಹ ಡ್ರೋನ್ಗಳನ್ನು ಪಳಗಿಸೋದಕ್ಕೆ, ಬೀಳಿಸೋದಕ್ಕೆ ಇಲ್ಲಿ 2, 3, 4, 50 ಕೋಟಿಯ ಕ್ಷಿಪಣಿಗಳು ಬರ್ತಾ ಇದೆ. ಹಂತ ಹಂತವಾಗಿ ಇರಾನ್ ಇಸ್ರೇಲ್ನ ಕ್ಷಿಪಣಿಗಳನ್ನು ಧ್ವಂಸ ಮಾಡುವಲ್ಲಿ ತನ್ನದೇ ಆದಂಥ ಸ್ಟ್ರಾಟಜಿಯನ್ನು ಇರಾನ್ ಇಲ್ಲಿ ಪ್ಲೇ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಯುದ್ಧದಿಂದ ಆಗ್ತಿರುವಂಥ ನಷ್ಟವನ್ನು ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಸಾವು ನೋವುಗಳು. ಇದು ಆಕ್ಸೆಪ್ಟಬಲ್ ಅಲ್ಲವೇ ಅಲ್ಲ. ಯಾವುದೇ ನಾಗರಿಕನಿಗೆ, ಯಾವುದೇ ದೇಶದಲ್ಲಿರಲಿ, ಅವರಿಗೆ ಆ ಭಾಗದ ಜನಕ್ಕೆ ಯುದ್ಧ ಬೇಕಾಗಿಲ್ಲ. ಈ ಯುದ್ಧವನ್ನು ಕಟ್ಕೊಂಡು ನಾವೇನು ಮಾಡ್ತೀವಿ, ಏನು ಗಳಿಸ್ತೀವಿ ಅನ್ನುವಂಥ ಭಾವನೆ ಇರುತ್ತೆ. ಆದರೆ ಇದು ಪ್ರತಿಷ್ಠೆಯ, ದರ್ಪದ,
ಅಹಂಕಾರದ ಯುದ್ಧವಾಗಿ ಮಾರ್ಪಟ್ಟಿದೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯನ್ನು ಇರಾನ್ ಕಳ್ಕೊಂಡಿದೆ. ಇತ್ತ ಕಡೆ ಡೊನಾಲ್ಡ್ ಟ್ರಂಪ್ ಇರ್ಬೋದು, ಬೆಂಜಮಿನ್ ನೇತನ್ಯಾಹು ಇರ್ಬೋದು, ತಮ್ಮ ಪ್ರತಿಷ್ಠೆಯನ್ನು ಬಿಡ್ತಾ ಇಲ್ಲ. ದಾಳಿ ಪ್ರತಿ ದಾಳಿ ಅನ್ನೋದು ಮುಂದುವರೆದಿದೆ. ಇನ್ನು ಭಾರತಕ್ಕೆ ವಿಚಾರಕ್ಕೆ ನಾವು ಬರ್ತಾ ಹೋಗೋದಾದರೆ, ಭಾರತ ಸೇರಿದ ಹಾಗೆ ಇತರ ಎಲ್ಲ ರಾಷ್ಟ್ರಗಳಿಗೂ ತೈಲದ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದೆ. ಅಫ್ಕೋರ್ಸ್ ಕೇಂದ್ರ ಸರ್ಕಾರ ಸರಿಯಾದಂಥ ನಿಲುವುಗಳನ್ನು ಸಕಾಲಕ್ಕೆ ತೆಗೆದುಕೊಂಡರೂ ಕೂಡ, ಆದರೆ ತೈಲದ ಪೂರೈಕೆಯ ವ್ಯತ್ಯಯವನ್ನು ಭರಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾರ್ಮುಜ್ ಜಲಸಂಧಿಯ ಹಿಂಭಾಗದಲ್ಲಿ 24 ಹಡಗುಗಳಿತ್ತು. ಅದರಲ್ಲಿ 3 ಹಡಗುಗಳಿಗಾಗಲೇ ಬಂದಿದೆ. ಶಿಲಾಂಗ್ ಇರಬಹುದು, ನಂದಾದೇವಿ ಇರಬಹುದು, ಶಿವಾಲಿಕ್ ಇರಬಹುದು. ಇನ್ನೂ 2 ಹಡಗುಗಳು ಬರಬೇಕು, ಪೈನ್ ಗ್ಯಾಸ್ ಮತ್ತು ಜಗವಸಂತ್ ಅನ್ನೋದು ಬರಬೇಕು. ಆದರೆ ಆ 22 ಹಡಗು ಬಂದ ತಕ್ಷಣ ತೈಲದ ಪೂರೈಕೆ ಅಥವಾ ತೈಲದ ಸಮಸ್ಯೆ ಬಗೆಹರಿದು ಬಿಡ್ತಾ? ನೋ, ಹಾಗಲ್ಲ. ಅದು ನಿರಂತರವಾದಂತಹ ಪ್ರೋಸೆಸ್. ಅದು ಹಡಗುಗಳಲ್ಲಿ ಸ್ಟೋರ್ ಆಗಿತ್ತು, ಅದು ಬಂದ್ಬಿಡತ್ತೆ. ಬಟ್ ಅದೇ ಇರಾನ್ ಅಥವಾ ಆ ಗಲ್ಫ್ ಕಂಟ್ರಿಗಳಲ್ಲಿ ತೈಲದ ಉತ್ಪಾದನೆ ಅನ್ನೋದಿದೆಯಲ್ಲ, ಅದು ರೀಸ್ಟಾರ್ಟ್ ಆಗಬೇಕು, ಅದು ರೀಸೈಕಲ್ ಆಗಬೇಕಾಗುತ್ತೆ. ಅಂದರೆ ಆ ಸೈಕಲ್ ಮತ್ತೊಮ್ಮೆ ಸ್ಟಾರ್ಟ್ ಆಗಬೇಕು. ಬಟ್ ಆ ಸಂಪೂರ್ಣ ಜಾಗಗಳೆಲ್ಲ ಯುದ್ಧದಲ್ಲಿ ತೊಡಗಿಕೊಂಡಿದ್ದಾವೆ. ಹಾಗಾಗಿ ಭಾರತ ಸೇರಿದ ಹಾಗೆ, ಭಾರತದ ಪ್ರಧಾನಿ ಸೇರಿದ ಹಾಗೆ, ಭಾರತದ ನಾಗರಿಕರು ಈ ಯುದ್ಧದಿಂದ ಇತರ ಯಾವುದೇ ರಾಷ್ಟ್ರಗಳು ಏನೆಲ್ಲ ಅನುಭವಿಸ್ತಿದ್ದಾರೆ ಅವರೆಲ್ಲರೂ ಕೇಳ್ಕೊಳ್ಳೋದು ಒಂದೇ ಒಂದು ಮಾತು: ಯುದ್ಧ ಆದಷ್ಟು ಬೇಗ ನಿಲ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.